ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರೀತಿ ಮುದ್ದು ಮಕ್ಕಳ, ದೇವರ ನಾಮದಲ್ಲಿ, ದೇವ ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಹಾಗೂ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ನಿಮ್ಮನ್ನು ಡೆಲಿವರ್ಗೊಳಿಸಲಿ ಹಾಗೂ ಬಿಡುಗಡೆ ಕೊಡಲಿ ಎಂದು ನಾನು ಪ್ರಾರ್ಥಿಸುವೆನು. ಹೌದು ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಕುಟುಂಬದಲ್ಲಿ ತೀರಿ ಹೋದಂತಹ, ನಿಮ್ಮ ಕುಟುಂಬದಲ್ಲಿ ಸತ್ತೋದಂತಹ ಎಲ್ಲ ಆತ್ಮಗಳಿಗೋಸ್ಕರ, ಜನರೇಷನ್ ಟು ಜನರೇಷನ್ ಆ ಎಲ್ಲ ಆತ್ಮಗಳಿಗೆ, ನಿಮ್ಮ ಕುಟುಂಬದಲ್ಲಿ ತೀರುವುದಂತಹ ಹಾಗೂ ನಿಮ್ಮ ನೆರೆಹೊರೆ ಫ್ರೆಂಡ್ಸ್ ಅವರ ಕುಟುಂಬದಲ್ಲಿ ಕೂಡ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಮುಖಾಂತರ, ಈ ಪ್ರಾರ್ಥನೆಯ ಮುಖಾಂತರ, ಈ ದೇವರ ವಾಕ್ಯದ ಮುಖಾಂತರ ಇಳಿದು ಬರಲಿ ಹಾಗೂ ಸಲ್ವೇಷನ್ ಆ ಸೋಲ್ಸ್ಗಳಿಗೆ ಸಲ್ವೇಷನ್ ಸಿಗಲಿಂದ ನಾನು ಪ್ರಾರ್ಥಿಸುವೆನು. ಆಮೆನ್, ಆಮೆನ್, ಆಮೆನ್. ಕರ್ತನು ನಿಮ್ಮನ್ನು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುವೆನು, ಅಭಿಷೇಕಗೊಳಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಒಂದು ಸಣ್ಣವಾದ ದೇವರ ವಾಕ್ಯವನ್ನು ನಾವು ನೋಡು ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಎಫೆಸಿಯರಿಗೆ ಬರೆದ ಪತ್ರಿಕೆ 5:8-11. ನೀವು ಹಿಂದೊಮ್ಮೆ ಕತ್ತಲು ಮಯವಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕಾರಣ ಸಚ್ಚರತೆ, ಸದಾಚಾರ ಮತ್ತು ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಪ್ರಭುವಿಗೆ ಮೆಚ್ಚುಗೆಯಾದದ್ದು ಯಾವುದೆಂಬುದು ಕಲಿತುಕೊಳ್ಳಿರಿ. ನಿಷ್ಪ್ರಯೋಜಕವಾಗಿ ಕತ್ತಲುಮಯ ಕಾರ್ಯಗಳಿಗೆ ಕೈ ಹಾಕದಿರಿ, ಅಂಥವುಗಳನ್ನು ಬಯಲಿಗಳೆದು ಖಂಡಿಸಿರಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಹೌದು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಾವು ಯಾವತ್ತೂ ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದೇ ನಾವು ಇರಲಿಲ್ಲಬಹುದು. ಆದ್ರೆ ಆ ಕತ್ತಲಿಂದ ಹೊರಗೆ ಬರೋಕೆ ನಮಗೆ ಮನಸ್ಸಿದೆ. ಆ ಕತ್ತಲಿಂದ ಹೊರಗೆ ಬರೋಕೆ, ಆ ಪಾಪದಿಂದ ಹೊರಗೆ ಬರೋಕೆ, ಆ ಒಂದು ಜೀವನ, ಆ ಒಂದು ಪಾಪದ ಜೀವನದಿಂದ ಹೊರಗೆ ಬರೋಕೆ ನಮಗೆ ಮನಸ್ಸಿದೆ. ಆದ್ರೆ ನಾವು ಪ್ರಯತ್ನವನ್ನು ಪಡ್ತಾ ಇಲ್ಲ. ಓಕೆನಾ? ಪ್ರಯತ್ನವನ್ನು ಪಡ್ತಾ ಇಲ್ಲ. ಆ ಕತ್ತಲಿಂದ ಹೊರಗೆ ಬರೋಕೆ, ಆ ಬೆಳಕಿನ ಹಾದಿಯನ್ನು ಹಿಡಿಯೋಕೆ ನಾವು ಪ್ರಯತ್ನ ಪಡ್ತಿಲ್ಲ. ನಾವು ಕತ್ತಲಿಗೆ ಇನ್ನೂ ನನ್ನನ್ನು ಆವರಿಸಿಕೋ, ಇನ್ನೂ ನನ್ನನ್ನು ಆವರಿಸಿಕೋ, ಇನ್ನೂ ನನ್ನನ್ನು ಆವರಿಸಿಕೋ ಅಂತ ನಾವು ಹೇಳ್ತಾನೆ ಇರ್ತೀವಿ ಅಲ್ವಾ? ಹಾಗೇನ್ ಮಾಡ್ತದೆ, ಆ ಕತ್ತಲು ಕೂಡ ತೆಕ್ಕೋ, ಕತ್ತಲು ಇನ್ನೂ ಕೂಡ ತೆಕ್ಕೋ ಅಂತ ಹೇಳ್ತಾನೆ ಇರ್ತದೆ. ಆ ಕತ್ತಲು ಕೂಡ ಹೇಳ್ತಾನೆ ಇದೆ. ಕತ್ತಲು ಹೇಳ್ತಾನೆ ಇರುತ್ತದೆ ಅಂದ್ರೆ ಅದು ನಿಮ್ಮ ಪಾಪ ನಿಮಗೆ ಹೇಳ್ತಾನೆ ಇರುತ್ತದೆ. ಓಕೆನಾ? ಮಾಡಿದಂತಹ ಪಾಪಗಳನ್ನು ಪುನಃ ಮಾಡಿ ನೀವು ಪಾಪಿಗಳಾಗಿ ಜೀವಿಸಿ ಕತ್ತಲು ನಿಮ್ಮ ಮೇಲೆ ಬರುವುದು. ಮಾಡಿದ ಪಾಪಗಳಿಗೆ ಪಾಪ ಕ್ಷಮೆ ಯಾಚನೆ ಮಾಡದೆ, ಕುಂಸಾರ ಮಾಡದೆ, ಕನ್ಫೆಷನ್ ಮಾಡದೆ ನೀವು ಆ ಪಾಪದಲ್ಲಿ ಬೀಳ್ದು ಮತ್ತೆ ಆ ಪಾಪದಿಂದ ನಿಮಗೆ ಬರುವಂತಹ ಬಂಧನಗಳಿಂದ ನಿಮಗೆ ಬರುವಂತಹ ಕತ್ತಲೆ, ಬಂಧನದ ಕತ್ತಲೆ ಅದು ನಾವು ತೆಗಿಬೇಕು. ಓಕೆನಾ? ಮುಂದಿನ ವಿಷಯ ಹೇಳ್ತಾ ಇದೆ. ನಾವು ಯಾಕೆಂದ್ರೆ ಹಿಂದೆ ನಾವು ಇದ್ದೇವೆ, ನಾವೊಂದು ಆ ಜೀವನದಿಂದ ನಾವು ಹೊರಬರಬೇಕಂತ ಈ ವಾಕ್ಯ ಹೇಳ್ತಿದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ನಮ್ಮ ಈ ವಾಕ್ಯ ಹೇಳ್ತಾ ಇದೆ, ಈ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಯಾವ ಹಿಂದಿನ ಜೀವನವಿತ್ತು, ಆ ಕತ್ತಲಮಯವಾದ ಜೀವನವಿತ್ತು, ಆ ಪಾಪದ ಜೀವನವಿತ್ತು, ಆ ಕನ್ಫೆಷನ್ ಮಾಡಲು ಜೀವಿಸಿದಂತಹ ಜೀವನವಿತ್ತು, ಕಮಾಂಡ್ಮೆಂಟ್ಗಳ ಪ್ರಕಾರ ಬಗ್ಗೆ ನಡೆಯದಂತಹ ಜೀವನವಿತ್ತು, ಆ ಜೀವನಗಳನ್ನು ನಾವು ಜೀವಿಸಿ ನಾವು ಬೆಳಕಿಗೆ ಬರ್ಬೇಕಂತ ಈ ವಾಕ್ಯ ಹೇಳ್ತಾ ಇದೆ. ಎಫೆಸಿಯರಿಗೆ ಬರೆದ ಪತ್ರಿಕೆ 5:8 ಹೇಳ್ತಾ ಇದೆ. ಯಾಕಂದ್ರೆ ಯಾವಾಗ ನಾವು ಈ ಉಪದೇಶಗಳ ಪ್ರಕಾರ, ದೇವರ ವಾಕ್ಯಗಳ ಪ್ರಕಾರ ಅಲ್ವಾ, 10 ಕಮಾಂಡ್ಮೆಂಟ್ಸ್ಗಳ ಪ್ರಕಾರ ನಾವು ಜೀವಿಸ್ತೇವೆ, ಆಗ ನಮಗೆ ಆ ಬೆಳಕಿನ ಒಂದು ಕಿರಣ ಸಾಕು ನಮ್ಮ ಕತ್ತಲನ್ನು ದೂರ ಮಾಡೋಕೆ, ನಮ್ಮ ಅಂತರಂಗದ ಕತ್ತಲನ್ನು ದೂರ ಮಾಡೋಕೆ, ನಮ್ಮ ಆತ್ಮದ, ನಮ್ಮ ಸೋಲಿನ ಕತ್ತಲನ್ನು ದೂರ ಮಾಡೋಕೆ ಆ ಬೆಳಕಿನ ಒಂದು ಕಿರಣ ನಮಗೆ ಸಾಕು. ಆ ಬೆಳಕು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಅಂತಹ ಬೆಳಕು ಕರ್ತನು ನಮಗೆ ಕೊಟ್ಟಿದ್ದಾನೆ. ಯಾರು? ಅವನೇ ಯೇಸು ದೇವನು. ಆ ಪಾಪಗಳನ್ನು ಕ್ಷಮೆಯಾಗಕ್ಕೆ, ಆ ಪಾಪಗಳ ಕ್ಷಮೆಯಾಗಿ ನಾವು ಬಂದ ಎಲ್ಲಾ ಬಂಧನಗಳಿಂದ, ಬ್ಲಾಕೇಜ್ಗಳಿಂದ ನಾವು ಬಿಡುಗಡೆ ಹೊಂದೋಕೆ ನಮಗೆ ಯೇಸು ದೇವನು, ಅವನು ಕರ್ತನು ದೊರಕಿಸಿ ಕೊಟ್ಟಿದ್ದಾನೆ. ಅದಕ್ಕೆ ಈ ವಾಕ್ಯ ಹೇಳ್ತಾ ಇದೆ, ನಾವು ಹಿಂದೊಮ್ಮೆ ಯಾವುದೋ ಒಂದು ಪಾಪದಲ್ಲಿ ನಾವು ಜೀವಿಸಿರ್ಬೋದು, ಯಾವುದೋ ಒಂದು ಪಾಪದಲ್ಲಿ ಜೀವಿಸಿ ನಾವು ಒಂದು ದೇವರನ್ನು ಮರೆತು, ಕಮಾಂಡ್ಮೆಂಟ್ಗಳನ್ನು ಮರೆತು ನಾವು ಜೀವಿಸಿರ್ಬೋದು. ಆದ್ರೆ ಈಗ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನು ಬಂದ ನಂತರ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ ಅಂತ ಕರ್ತನು ಹೇಳ್ತಾನೆ. ನಾವು ಪುನಃ ಅದೇ ಜೀವನಕ್ಕೆ ನಾವು ಹೋದ್ರೆ, ನಾವು ಪುನಃ ಅದೇ ಜೀವನದಲ್ಲಿ ನಾವು ನಡೆದ್ರೆ ನಮ್ಮನ್ನು ಕತ್ತಲು ಆವರಿಸಿಕೊಂಡಿರುತ್ತೆ. ಆದ್ರೆ ಕತ್ತಲನ್ನು ದೂರ ಸರಿಯೋಕೆ ಬೆಳಕಿನ ಒಂದೇ ಕಿರಣ ಸಾಕು. ಬೆಳಕಿನ ಒಂದು ಕಿರಣ ಅಂದ್ರೆ ಆಕಾಶವನ್ನು ನೋಡಿ ಬೆಳಕಿನ ಕಿರಣ ನಮಗೆ ಸಿಕ್ಕಿದಂತಲ್ಲ. ಆ ಬೆಳಕಿನ ಕಿರಣವನ್ನು ಆ ಕರ್ತನ ಯೇಸುದೇವನ ನಿನ್ನ ಜೀವನದಲ್ಲಿ ತೆಗೆದುಕೊಳ್ಳುವುದು, ಯೇಸುದೇವನ ಕರ್ತನ ಉಪದೇಶಗಳನ್ನು ನಿನ್ನ ಜೀವನದಲ್ಲಿ ಆಲಿಸಿಕೊಂಡು ಬಾಳುವುದು, ಅದೇ ನಿನ್ನ ಜೀವನದ ಬೆಳಕು. ಅದೇ ಬೆಳಕು. ಆ ಉಪದೇಶಗಳನ್ನು ಪಾಲಿಸುವಾಗ, ಆ ದೇವರ ಮಾತುಗಳನ್ನು ಪಾಲಿಸುವಾಗ ಕರ್ತನ ಬೆಳಕು ನಿನ್ನ ಮೇಲೆ ಬಂದು ಹಿಡಿತದೆ.
ಸ್ವರ್ಗದ ಬೆಳಕು ನಿನ್ನ ಮೇಲೆ ಬಂದು ಇರುತ್ತದೆ. ಅದು ಯಾರಿಗೆ ಕಾಣಲ್ಲ, ಅದು ಯಾರಿಗೆ ಕಾಣಲ್ಲ, ನಿನಗೆ ಮಾತ್ರ ಕಾಣುವುದು. ಅದು ನಿನಗೆ ಮಾತ್ರ ಕಾಣುವುದು. ಯಾವಾಗ ಆ ಬೆಳಕು ನಿನ್ನ ಮೇಲೆ ಬರುವಾಗ ಪವಿತ್ರಾತ್ಮ, ನಿನ್ನಲ್ಲಿದ್ದ ಪವಿತ್ರಾತ್ಮನು ಆಕ್ಟಿವ್ ಆಗ್ತಾನೆ. ಅದಕ್ಕೆ ಹೇಳುದು ಆಕ್ಟಿವ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಅದು ಅರ್ಥ. ಅದು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಆಗ ನೀವು ಏನೇ ಮಾಡಿದ್ರು ಕೂಡ, ಏನೇ ಮಾಡಿದ್ರೆ ಪಾಪ ಮಾಡುವುದಲ್ಲ, ನೀವು ಏನೇ ಮಾಡಿದ್ರು ಕೂಡ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನೀವು ವಚನ ಸಾರುವಾಗ, ನೀವು ವರ್ಷಿಪ್ ಮಾಡುವಾಗ ಆ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಇಳಿದು ಬರುತ್ತೆ. ಪಾಪದಲ್ಲಿ ಬಿದ್ರ ಆ ಪಾಪ ಕ್ಷಮೆ ಮಾಡುವಂತಹ ಶಕ್ತಿಯ ಪವಿತ್ರಾತ್ಮನು ಕರ್ತನಲ್ಲಿ ಬೇಡಿ ನಿಮಗೆ ದೊರಕಿಸಿಕೊಡ್ತಾನೆ. ದಿಸ್ ಇಸ್ ಅವರ್ ಲಾಟ್, ದಿಸ್ ಇಸ್ ಅವರ್ ಲಾಟ್. ಪಾಪಗಳು ಕ್ಷಮೆ ಆಗ್ಬೇಕು, ಉಪದೇಶಗಳ ಪ್ರಕಾರ ಬಾಳ್ಬೇಕು. ಉಪದೇಶಗಳ ಪ್ರಕಾರ ಬಾಕಿ ದೇವರ ವಾಕ್ಯಗಳನ್ನು ಬಾಳಿದ್ರೆ ಮಾತ್ರ ಪವಿತ್ರಾತ್ಮ ಸಿಗುವುದು. ಆ ಸೈಂಟಿಫಿಕೇಶನ್, ನಿಮ್ಮ ಪಾಪಗಳಿಗೆ ಸೈಂಟಿಫಿಕೇಶನ್ ಮತ್ತೆ ಮತ್ತೆ ದೊರಕಿಸಿಕೊಡ್ತಾರೆ ಕರ್ತನು. ಮತ್ತೆ ಮತ್ತೆ ದೊರಕಿಸಿಕೊಡ್ತಾನೆ ಕರ್ತನು. ನಿಮ್ಮ ಸೈಂಟಿಫಿಕೇಶನ್ ಗೆ ಮಾಡಿಸ್ತಾನೆ. ನಿಮ್ಮ ಪಾಪ, ನಿಮಗೆ ಯಾವ ಪಾಪ ನಿಮಗೆ ತಾಗದಾಗೆ ಮಾಡ್ತಾನೆ. ಪಾಪಗಳು ಹಲವಾರು ಪಾಪಗಳಿವೆ. ನಿಮ್ಗೆ ಆ ಕಣ್ಣಿಗೆ ಸಣ್ಣ ಪಾಪಗಳು ಕಾಣಬಹುದು. ಸ್ಮೋಕಿಂಗ್ ಒಂದು ಸಣ್ಣ ಪಾಪ ನಿಮಗೆ ಆಗ್ಬಹುದು. ಆದ್ರೆ ಸ್ಮೋಕಿಂಗ್ ಇಂದ ಎಷ್ಟು ಜನ ಸಾಯ್ತಾರಲ್ವಾ? ಹಾಗೇನೆ ಆ ಮಹಾಮಾರಿಯ ಪಾಪಗಳು ಕೂಡ ಇವೆ ಈ ಜಗತ್ತಿನಲ್ಲಿ ನನ್ನ ಪ್ರೀತಿಯ ಬುದ್ಧ ಮಕ್ಕಳೇ. ಅದು ನಿನ್ನ ಶರೀರವನ್ನು ಮಾತ್ರ ಅಲ್ಲ, ನಿನ್ನ ಆತ್ಮವನ್ನು ಕೂಡ ನಾಶ ಮಾಡುವಂತಹ ಪಾಪಗಳು. ದೇವರ ಉಪದೇಶಗಳ ಪ್ರಕಾರ, ದೇವರ ಕಮಾಂಡ್ಮೆಂಟ್ಗಳ ಪ್ರಕಾರ ಹಾಗೂ ದೇವರ ವಾಕ್ಯಗಳ ಪ್ರಕಾರ ನಡೆಯದಂತ ಆದರೆ ಆಗ ನಾವು ದೇವರ ಮಕ್ಕಳು ಎನಿಸಿಕೊಳ್ಳುವುದಿಲ್ಲ. ಯಾರು ಕೂಡ, ನೀವು ಯಾರು ಕೂಡ ದೇವರ ಮಕ್ಕಳು ಅಂತ ಅನಿಸಿಕೊಳ್ಳುವುದಿಲ್ಲ. ನಾವು ಕತ್ತಲೆಯ ಮಕ್ಕಳು ಅಂತ ಅನಿಸಿಕೊಳ್ತೀವಿ. ಕತ್ತಲೆಯ ಮಕ್ಕಳು, ದಿ ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್ ಅಂಡ್ ಚಿಲ್ಡ್ರನ್ ಆಫ್ ಲೈಟ್. ದೇರ್ ಇಸ್ ಅ ಲಾಸ್ ಆಫ್ ಡಿಫರೆಂಟ್. ದಿ ಚಿಲ್ಡ್ರನ್ ಆಫ್ ಲೈಟ್ ಅಂಡ್ ದಿ ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್. ಎರಡು ರೀತಿಯ ಮಕ್ಕಳಿದ್ದಾರೆ, ಎಣಿಸ್ಕೊಳ್ಳಿ. ದಿ ಚಿಲ್ಡ್ರನ್ ಆಫ್ ಗಾಡ್, ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್ ಅಂದ್ರೆ ಡಾರ್ಕ್ನೆಸ್ ಅವರಿಗೆ ಕಂಪ್ಲೀಟ್ ಹೋಗಿ ಆಗಿದೆ, ಅವ್ರು ಮತ್ತೆ ಹಿಂದೆ ಬರೋಕ್ಕಾಗಲ್ಲ. ಅವರಿಗೆ ಹೇಳುವುದು ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್. ಯಾರಿಗೆ ಬೆಳಕು ಸಿಕ್ಕಿದೆ, ಪಾಪ ಮಾಡಿದ್ದೀರಾ, ಆ ಪಾಪಕ್ಕೆ ಕ್ಷಮೆ ಹೋಗಿ ನೀವು ಕೇಳಿದ್ರಾ, ಅಥವಾ ಕರ್ತನ ಹತ್ರ ನೀವು ಕೇಳಿದ್ರಾ, ಅಥವಾ ಕರ್ತನ ಸನ್ನಿಧಿಗೆ ಬಂದು ನೀವು ಕೇಳಿದ್ರಾ, ಆ ಪಾಪಕ್ಕೆ ಕ್ಷಮೆ ಸಿಗುತ್ತೆ ಅವರಿಗೆ. ಆ ಪಾಪದ ಕ್ಷಮೆ ಸಿಗುವಾಗ ಅವರಿಗೆ ಅನುಭವ, ಅದು ಪಾಪದ ಕ್ಷಮೆ ಸಿಗುವಾಗ ಅವರಿಗೆ ಅನುಭವ ಅದು ಅವರಿಗೆ ಆಗುತ್ತೆ. ಸೊ ಅವರಿಗೆ ಅನುಭವ ಅದು ಆಗುವಾಗ ಪವಿತ್ರಾತ್ಮ ಅಲ್ಲಿ ಕೆಲಸ ಮಾಡ್ತಾನೆ. ಅವರಿಗೆ ಹೇಳುದು ಲೈಟ್, ಚಿಲ್ಡ್ರನ್ ಆಫ್ ಲೈಟ್ ಅಂತ ಹೇಳುದು. ಅಂದ್ರೆ ಪವಿತ್ರಾತ್ಮ ಅಲ್ಲಿ ಅವರಿಗೆ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಅರ್ಥ. ಪವಿತ್ರಾತ್ಮನ ಶಕ್ತಿ, ದೇವರ ಅಭಿಷೇಕ, ದೇವರ ಕರುಣೆ, ದೇವರ ಮಹಿಮೆ ಅವರನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ. ಯಾಕಂದ್ರೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಕತ್ತಲೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಎರಡು ರೀತಿಯ ಮಕ್ಕಳು ಇರ್ತಾರೆ, ಒಂದು ಚಿಲ್ಡ್ರನ್ ಆಫ್ ಲೈಟ್, ಒಂದು ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾವು ಹಿಂದಿನ ಜೀವನವನ್ನು ನಾವು ಬಿಟ್ಟು ನಾವು ಹೊಸ ಜೀವನವನ್ನು ನಡೆಸಬೇಕಂತ ಈ ವಾಕ್ಯ ಹೇಳ್ತಿದೆ. ಹಿಂದಿನ ಜೀವನವನ್ನು ಆ ಕತ್ತಲಿದ್ದ ಮಕ್ಕಳಿಗೆ, ಕತ್ತಲಲ್ಲಿ ಬೆಳೆಯುತ್ತಿದ್ದ, ಕತ್ತಲಲ್ಲಿ ನಡೆಯುತ್ತಿದ್ದ ಮಕ್ಕಳಿಗೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಹಿಂದಿನ ಜೀವನವನ್ನು ತ್ಯಜಿಸಿ ನಾವು ಬೆಳಕಿನ ಜೀವನವನ್ನು ನಾವು ಹುಡುಕ್ಬೇಕು. ಬೆಳಕಿನ ಜೀವನ ಅಂದ್ರೆ ಯೇಸು ಕ್ರಿಸ್ತನ ದಾರಿಯನ್ನು ನಾವು ಹುಡುಕ್ಬೇಕಂತ ಈ ವಾಕ್ಯ ಹೇಳ್ತಾ ಇದೆ. ಪರಿಶುದ್ಧತೆಯ ದಾರಿ, ದೇವರ ವಾಕ್ಯದ ದಾರಿ, ಶಾಂತಿಯ ದಾರಿ, ಪ್ರೀತಿಯ ದಾರಿ, ಶಿಲುಬೆಯನ್ನು ಎತ್ತಿ ಅವನ ಹಿಂದೆ ನಡೆಯುವಂತಹ ದಾರಿ. ಈ ವಾಕ್ಯದ ಅರ್ಥ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಮುಂದಿನ ವಾಕ್ಯ ಹೇಳ್ತಿದೆ, ಪ್ರಭುವಿಗೆ ಮೆಚ್ಚುಗೆಯಾದದ್ದು ಯಾವುದೆಂಬುದನ್ನು ಕಲಿತುಕೊಳ್ಳಿ. ನಾನು ಹೇಳ್ತಿದ್ದೀನಲ್ಲ, ಪ್ರಭುವಿಗೆ ಮೆಚ್ಚುಗೆಯಾದದ್ದು ಯಾವುದನ್ನು ಕಲಿತುಕೊಳ್ಳಿ. ಯಾವುದು ಪ್ರಭುವಿಗೆ ಮೆಚ್ಚುಗೆಯಾದದ್ದು? ಯೇಸುದೇವರು ಏನಂತ ನಮಗೆ ಹೇಳಿದ್ದಾರೆ. ಎಫೆಸರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 10 ಹೇಳ್ತಾ ಇದೆ, ಯಾವುದು ಯೇಸುವಿಗೆ, ಯಾವುದು ಸ್ವರ್ಗೀಯ ಪಿತನಿಗೆ ಮೆಚ್ಚುಗೆಯಾದಂತಹ ದಾರಿ? ಮೆಚ್ಚುಗೆಯಾದಂತಹ ದಾರಿ ಯಾವುದು? ಯೇಸುದೇವರು ಏನು ಹೇಳಿದ್ದಾರೆ? ನನ್ನ ಸ್ವರ್ಗೀಯ ಪಿತನ ನುಡಿದಂತೆ ನಾನು ನುಡಿಯುವೆನು, ನನ್ನ ಸ್ವರ್ಗೀಯ ಪಿತನ ಹೇಗೆ ಅಂತ ನಾನು ನಿಮಗೆ ತೋರಿಸಿಕೊಡುವೆನು ಅಂತ ನಮ್ಮ ಯೇಸುದೇವರು ಹೇಳಿದಾರಲ್ಲ. ಸೊ ನಾನು ಮತ್ತು ನನ್ನ ತಂದೆ ಇಬ್ರು ಒಂದೇ ಅಂತ ಈ ವಾಕ್ಯ ಕೂಡ ಹೇಳ್ತಾ ಇದೆ ಅಲ್ವಾ? ಹಾಗಾದ್ರೆ ಯೇಸುದೇವರು ನಡೆದಂತಹ ದಾರಿ ಏನು? ಪ್ರೀತಿಯ ದಾರಿ, ಕ್ಷಮೆಯ ದಾರಿ, ಕ್ಷಮೆಯನ್ನು ಕೊಡುವಂತಹ ದಾರಿ, ಸ್ನೇಹಿತರಿಗೋಸ್ಕರ ಬಾಳುವಂತಹ ದಾರಿ,
ಕುಟುಂಬಸ್ಥರ ಮಧ್ಯೆ ಜೀವಿಸುವಂತಹ ದಾರಿ, ಪ್ರೀತಿಯಿಂದ, ಸಹನೆಯಿಂದ, ಸಮಾಧಾನದಿಂದ, ಶಾಂತಿಯಿಂದ ಕಲಿಸಿಕೊಂಡಿಲ್ವಾ ಯೇಸುದೇವರು? ಬೈಬಲ್ ಓದ್ತೀರಾ ನೀವು? ಓದಿ ಅಲ್ವಾ? ಆಗ ಏನ್ ಮಾಡ್ತದೆ? ಆಗ ಏನಂದ್ರೆ ಆ ಬೆಳಕು, ಯೇಸುದೇವರು ಬೆಳಕಲ್ವಾ? ಆ ಬೆಳಕು ಇರುವಾಗ ಕತ್ತಲೆಯು ಆ ಕುಟುಂಬಸ್ಥರದ್ದು ಕೂಡ ದೂರ ಸರಿತದೆ, ಆ ಸ್ನೇಹಿತರದ್ದು ಕೂಡ ಕತ್ತಲೆ ದೂರ ಸರಿತದೆ. ಸ್ನೇಹಿತರು ಅಂದ್ರೆ ಅಪಸ್ತಲದಂತಾನೆ ಹಿಡ್ಕೊಳ್ಳಿ, ಅಥವಾ ಇನ್ನೊಬ್ಬರು ಬೇರೆಯವರು ಸ್ನೇಹಿತರು ಇದ್ರು ಹೊರಗಡೆ, ಯೇಸುದೇವರನ್ನದು ಇದ್ದರು ಸ್ನೇಹಿತರು ಅಲ್ವಾ? ಲಾಜರಸ್ ಸ್ನೇಹಿತ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಜೀಸಸ್ ಇಸ್ ದ ಲೈಟ್ ಆಫ್ ದ ವರ್ಲ್ಡ್ ಅಲ್ವಾ? ಜೀಸಸ್ ನ ಲೈಟ್ ಯಾರಿಗೆ ಸಿಗುತ್ತೆ? ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಮಧ್ಯದಲ್ಲಿ. ಆ ಕತ್ತಲೆ ಓಡಿ ಹೋಗುತ್ತೆ, ಆ ಕತ್ತಲೆ ದೂರ ಸರಿತದೆ, ಆ ಕತ್ತಲೆ ಭಯ ಪಡ್ತದೆ, ಆ ಪಾಪದ ಕತ್ತಲೆ ಭಯ ಪಡ್ತದೆ, ಆ ಅಹಂಕಾರದ ಕತ್ತಲೆಯು ಭಯ ಪಡ್ತದೆ, ಆ ಮತ್ಸರದ ಕತ್ತಲೆಯು ಭಯ ಪಡ್ತದೆ, ಆ ದ್ವೇಷದ ಕತ್ತಲೆಯು ಭಯ ಪಡ್ತದೆ, ದೂರ ಸರಿತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾರಿಂದ? ಯಾರಿಗೆ ಬೆಳಕು ಸಿಕ್ಕಿದೆ ನೋಡಿ, ಅವರು ಕತ್ತಲೆ ಮಕ್ಕಳು ಹತ್ತಿರ ಬರುವಾಗ ಅವರು ಕೂಡ ಬೆಳಕಿನ ಮಕ್ಕಳಾಗ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದೇ ಯೇಸುದೇವರು ನಮಗೆ ಕಲಿಸಿಕೊಟ್ಟದ್ದು. ನಾವು ಪ್ಯಾಷನ್ ಆಫ್ ದ ಕ್ರೈಸ್ಟ್ ಎಷ್ಟೋ ಸರ್ತಿ ನೋಡ್ತೀವಿ. ಜೆರುಸಲೇಮ್ ಮೂವಿ ಬಂದ್ರೆ ನಾವು ಎಷ್ಟೋ ಸರ್ತಿ ನೋಡ್ತೀವಿ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು? ಯೇಸು ನಮಗೆ ಕೊನೆಗೆ ಅರ್ಥ ಆಗುದು ನಮ್ಮ ಮನ ಸ್ಥಿತಿಯಾಗಿ ಒಂದೇ. ಯೇಸುದೇವರು ಬಂದದ್ದು ನಮಗೆ ಪಾಪಗಳಿಗೆ ಕ್ಷಮೆ ಕೊಡೋಕ್ಕೆ ಅಂತ, ನಮಗೆ ಪಾಪಗಳಿಗೆ ಕ್ಷಮೆ ಕೊಡೋಕೆ. ಅದು ನಿಜ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಮಗೆ ಪಾಪಕ್ಕೆ ಕ್ಷಮೆ ಕೊಡೋಕೆ ಬಂದದ್ದು ಯೇಸುದೇವರು, ಅದು ನಿಜ. ಆದ್ರೆ ನಮಗೆ ಯೇಸುದೇವರು ಬಂದದ್ದು ಬೆಳಕು ಕೊಡೋಕೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ನಮ್ಮ ಜೀವನಕ್ಕೆ ಬೆಳಕು ಕೊಡೋಕೆ, ನಮ್ಮ ಆತ್ಮಕ್ಕೆ ಬೆಳಕು ಕೊಡೋಕೆ, ನಮ್ಮ ಶರೀರಕ್ಕೆ ಬೆಳಕು ಕೊಡೋಕೆ, ನಮ್ಮ ಕುಟುಂಬಸ್ಥರಿಗೆ ಬೆಳಕು ಕೊಡೋಕೆ ಯೇಸುದೇವರು ಬಂದದ್ದು. ಆಮೇಲೆ ಆ ಬೆಳಕು ಸಿಕ್ಕಿದಾಗ ನಾವು ಕೂಡ ಸ್ವರ್ಗದಲ್ಲಿ ಒಂದು ಬೆಳಕಾಗಿ ಬಾಳ್ತೇವೆ, ಒಂದು ಸ್ಟಾರ್ ಆಗಿ ಬಾಳ್ತೇವೆ. ನಮ್ಗೆ ಒಂದು ಅದು ಪ್ರಾಮಿಸ್ ಇದೆ, ಕರ್ತನದ್ದು, ಯೇಸುದೇವನದ್ದು, ಪಿತನದ್ದು, ಸ್ವರ್ಗ ಪಿತನದ್ದು ನಮ್ಗೆ ಒಂದು ಪ್ರಾಮಿಸ್ ಇದೆ. ನಾವು ನಕ್ಷತ್ರಗಳಾಗಿ ಬಾಳ್ತೇವೆ, ಅವರ ನಕ್ಷತ್ರಗಳಾಗಿ ಬರ್ತೇವೆ, ಸ್ವರ್ಗ ಪಿತನ ನಕ್ಷತ್ರಗಳಾಗಿ ಬಾಳ್ತೇವೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹೇಳ್ತಾ ಇದೆ ವಾಕ್ಯ. ನಾವು ಸತ್ತ ಮೇಲೆ, ನಾವು ಈ ಜಗತ್ತನ್ನು ಬಿಟ್ಟು ಹೋದ ಮೇಲೆ, ಇದು ಪ್ರಾಮಿಸ್ ನಮಗೆ ಕೊಟ್ಟಂತಹ ಕರ್ತನು. ಅವರ ಉಪದೇಶಗಳ ಪಾಲಿಸಿದಂತಹ ಅವರ ಮಕ್ಕಳಿಗೆ, ಜೀವಿಸಿದ್ದಂತಹ ಮಕ್ಕಳಿಗೆ, ಕತ್ತಲೆಯನ್ನು ದೂರ ಸರಿದು ಕತ್ತಲೆಯಿಂದ ದೂರ ಇದ್ದ ಮಕ್ಕಳಿಗೆ ಕೊಟ್ಟಂತಹ ಪ್ರಾಮಿಸ್ ಯೇಸುದೇವನು. ಮಾತ್ರ ಮೇರಿ ಕೂಡ ಹೇಳಿದ್ದಾರೆ ಪ್ರಾಮಿಸ್, 15 ಪ್ರಾಮಿಸ್. ದಿ ವಿಸ್ಡಮ್ ಕೂಡ ಹೇಳ್ತಾ ಇದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ಪ್ರೀತಿ ಮುದ್ದು ಮಕ್ಕಳೇ. ನಮ್ಮ ಹಿಂದಿನ ಜೀವನವನ್ನು ತ್ಯಜಿಸುವುದಂದ್ರೆ, ನಮ್ಮ ಹಿಂದಿನ ಜೀವಿಸುವುದು ತ್ಯಜಿಸುವುದಂದ್ರೆ, ಒಂದು ಕೈಕಾಲು ಒಬ್ಬನ ಕೈಕಾಲು ಕಟ್ ಮಾಡುವುದು, ಒಬ್ಬನ ಬೆರಳನ್ನು ಕಟ್ ಮಾಡುವುದು, ಅದು ಹಿಂದಿನ ಜೀವನವನ್ನು ನೀನು ತ್ಯಜಿಸಿದ್ಯಾ? ನಿನ್ನ ಬೆರಳು ಕಟ್ ಮಾಡಿದ್ದೇನೆ, ನಿನ್ನ ಯಾವುದೋ ಒಂದು ಶರೀರದ ವಿಶ್ವವನ್ನು ನಾನು ಕಟ್ ಮಾಡಿದ್ದೇನೆ ಅಲ್ವಾ? ಅದೆಲ್ಲ ನೀನು ಹೊಸ ಜೀವನ ಬದುಕು ಅಂತ ಬಿಟ್ಟು ಬಿಡುದಲ್ಲ. ಅವನ ಕಟ್ ಮಾಡಿದನು ಜೀವಿಸಬಹುದು, ನೀನು ಹೇಗೆ ಜೀವಿಸ್ತೀಯ ಅವನ ನರಕದಲ್ಲಿ ಅಲ್ವಾ? ಅದಕ್ಕೋಸ್ಕರ ನಾವು ದೇವನ, ಕ್ರಿಸ್ತನ ಮತ್ತು ಪ್ರಭು ಪರಮ ಪಿತನ ಉಪದೇಶಗಳ ಪ್ರಕಾರ ನಾವು ನಡ್ಕೊಳ್ಬೇಕು. ಕಮಾಂಡ್ಮೆಂಟ್ಗಳ ಪ್ರಕಾರ ನಾವು ನಡ್ಕೊಳ್ಬೇಕು. ಆಗ ನಮ್ಗೆ ಈ ಬೆಳಕು ಸಿಗುತ್ತೆ. ಒಬ್ಬನಿಗೆ ಆ ಬೆಳಕು ಸಿಕ್ಕಿದ್ರೆ ಸಾಕು, ಕತ್ತಲೆ ದೂರ ಸರಿತದೆ. ಆ ಬೆಳಕಿನ ಮನುಷ್ಯನ ಹತ್ತಿರ ಬರುವಾಗ ಆ ಕತ್ತಲೆ ದೂರ ಸರಿತದೆ, ಆ ಕತ್ತಲೆ ಭಯ ಪಡ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೇಗೆ ಯೇಸುದೇವರು ಧರೆಗೆ ಬಂದರು ಕತ್ತಲನ್ನು ದೂರ ಸರಿ ಮಾಡಲು ಅಲ್ವಾ? ಹಾಗೇನೆ ಕುಟುಂಬಸ್ಥರ ಜೀವಿಸಿದ್ರು ಯೇಸುದೇವರು, ಕತ್ತಲೆ ದೂರ ಸರಿತು ಅಲ್ವಾ? ಲಾಜರಸ್ ಕುಟುಂಬಸ್ಥ, ಯೇಸುವಿನ ಕುಟುಂಬಸ್ಥ, ಯೇಸುವಿನ ಸ್ನೇಹಿತ, ಜೀವಂತ ಮಾಡಿದ ಯೇಸುದೇವನು. ಕತ್ತಲೆ ದೂರ ಸರಿತು, ಮರಣದ ಕತ್ತಲೆ ಲಾಜರಸನಿಂದ ದೂರ ಸರಿತು. ಎಲ್ಲಿ ಹೋದ ಲಾಜರಸ್? ಈಗ ಇವತ್ತು ಎಲ್ಲಿದ್ದಾನೆ? ಬಾರಲ್ಲಿದ್ದಾನ? ಟೆಂಟ್ ಮಾಡ್ಕೊಂಡು ರಿಟರ್ನ್ ಮಾಡ್ತಿದ್ದಾನ? ಸ್ವರ್ಗದಲ್ಲಿದ್ದಾನೆ ಲಾಜರಸ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ಇದೇ ಯೇಸುದೇವರು ನಮಗೆ ತಿಳಿಸಲು ಬಂದದ್ದು ಈ ಜಗತ್ತಿಗೆ. ಬೆಳಕನ್ನು ಪಡ್ಕೊಳ್ಳಿ.
ಪಾಪದ ಕ್ಷಮೆಯನ್ನು ಕೋರಿ ಕೋರಿ ನೀವು ಬೆಳಕನ್ನು ಪಡ್ಕೊಳ್ಳಿ. ಆ ಬೆಳಕು ನಿಮ್ಗೆ ಒಂದ್ಸತಿ ಸಿಕ್ಕಿದ ಮೇಲೆ ಆ ಬೆಳಕು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಆ ಪವಿತ್ರಾತ್ಮ ನಿಮಗೆ ಬಿಟ್ಟು ಹೋಗಲ್ಲ. ಆ ಅಭಿಷೇಕವು ನಿಮಗೆ ಬಿಟ್ಟು ಹೋಗಲ್ಲ. ಆ ಅಭಿಷೇಕವು ನಿಮ್ಮನ್ನು ಕಾಯ್ತದೆ. ದೇವರ ಹಸ್ತವು ನಿಮ್ಮನ್ನು ಕಾಯ್ತದೆ. ಮರಣದಿಂದ ಕಾಯ್ತದೆ. ಪಾಪದ ಭಯದಿಂದ ನಿಮಗೆ ಕಾಯ್ತದೆ. ಪಾಪದಿಂದ ನಿಮಗೆ ಕಾಯ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಕರ್ತನು ಈ ಜಗತ್ತಿಗೆ ಬೆಳಕಾಗಿ ಬಂದನು. ಸೃಷ್ಟಿಕರ್ತನ ಒಬ್ಬನೇ ಪುತ್ರನು ಈ ಜಗತ್ತಿಗೆ ಬೆಳಕಾಗಿ ಬಂದನು. ನಮಗೆ ಬೆಳಕು ನೀಡೋಕೆ, ನಾವು ಬೆಳಕಿನಲ್ಲಿ ಹೇಗೆ ಬಾಳುವುದಂತ ನಮಗೆ ತಿಳಿಸ್ಕೊಳ್ಳೋಕೆ ಅದೇ ಯೇಸು ದೇವನು, ಯೇಸು ಕ್ರಿಸ್ತನು. ಆಮೇನ್, 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 ಆಮೇನ್. ಆಶೀರ್ವಾದಗೊಳ್ಳಿ. ಇಲ್ಲದಿದ್ದರೆ ಸೈತಾನನು ನಿಮಗೆ ಮೋಸ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲದ್ರೆ ಸೈತಾನನು ನಿಮಗೆ ಮೋಸ ಮಾಡ್ತಾನೆ. ನಾನು ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ನೀವು ದೊಡ್ಡ ಜನರು ಅಂತ ಹೇಳ್ತಾನೆ ಸೈತಾನನ ಕಾರ್ಯನೇ ಇದು. ನಿಮ್ಮ ಹತ್ರ ಪಾಪ ಇದ್ರು ಕೂಡ, ನಿಮ್ಮ ಹತ್ರ ಕತ್ತಲು ಇದ್ರು ಕೂಡ ಅವನೇ ನಿಮಗೆ ಡೈರೆಕ್ಟ್ ಹೇಳ್ತಾನೆ, ಮುಂದೆ ನಿಂತ್ಕೊಂಡು ಹೇಳ್ತಾನೆ, ನಾನು ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ, ನಾನು ಬಿಟ್ಟು ಹೋಗ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೊರಗೆ ಹೋಗಿ ನಗ್ತಾನೆ ಅವನು. ಜೀಸಸ್ಗೆ ಶಿಲುಬೆಗೆ ಇರುವಾಗ, ಜೀಸಸ್ಗೆ ಹೊಡೆಯುವಾಗ, ಜೀಸಸ್ಗೆ ಇನ್ಸಲ್ಟ್ ಮಾಡುವಾಗ ಅವನ ಸೈತಾನನ ಕಣ್ಣು ದೇವರ ಆ ಯೇಸು ದೇವನ ಮೇಲೇನೆ ಇತ್ತು. ಅವನು ನಗ್ತಾ ಇದ್ದ. ಅವನು ಸಾಯಲ್ಲ. ಅವನು ಬೈಬಲ್ ಅಲ್ಲಿ ಬರೆದ ಪ್ರಕಾರ ಯೇಸುವಿನ ಪುತ್ರನು ಶಿಲುಬೆ ಮೇಲೆ ಸಾಯಲ್ಲ ಅಂತ. ಆದ್ರೆ ಕರ್ತನ ಇಚ್ಛೆ ಇತ್ತು. ಪ್ರವಾದಿಗಳಿಂದ ಮುಖಾಂತರ ಮಾಡಿದಂತಹ ಇಚ್ಛೆ, ಈ ಜಗತ್ತಿಗೆ ಬೆಳಕು ಕೊಡ್ಲಿಕ್ಕೆ ಬರ್ತಾನಂತ ಹೇಳಿದ ಮಾತು ಕರ್ತನು ನಡೆಸಿಕೊಟ್ಟನು. ನನ್ನ ಪುತ್ರನು ಒಬ್ಬನಾದ ಪುತ್ರನು ಆಯ್ತಾ, ಬೆಳಕು ಕೊಟ್ಟನ ಜಗತ್ತಿಗೆ. ಪ್ರೈಸ್ ಗಾಡ್. ಅದೇ ಯೇಸು ದೇವರು. ಅದಕ್ಕೆ ನಾವು ನಮ್ಗೆ ಕಲಿಸಿಕೊಟ್ಟಿದ್ದ ನಾವು ಬೆಳಕಿನ ಮಕ್ಕಳು ಹೇಗೆ ಆಗುವುದು, ನಾವು ಬೆಳಕಿನ ಮಕ್ಕಳಾಗಿ ನಾವು ಮುಂದೆ ಹೋಗುವುದು. ಆ ಬೆಳಕು ಒಂದ್ಸರ್ತಿ ಸಿಕ್ಕಿದ ಮೇಲೆ, ಆ ಎನರ್ಜಿ ನಿಮ್ಗೆ ಒಂದ್ಸರ್ತಿ ಸಿಕ್ಕಿದ ಮೇಲೆ ಹೆವೆನ್ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತದೆ. ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಏಂಜಲ್ಸ್ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತಾರೆ. ನಿಮ್ಮ ಸೋರ್ಸ್ ಅನ್ನು ಸತ್ತ ಮೇಲೂ ಕೂಡ ನಿಮ್ಗೆ ಪ್ರೊಟೆಕ್ಷನ್ ಇದೆ. ಅದಕ್ಕೆ ಹೇಳು ದೇವರ ಮಕ್ಕಳು, ಒಂದು ಕಿರಣ ಸಾಕು, ಆ ಬೆಳಕಿನ ಕಿರಣ ಸಾಕು ನಿಮ್ಗೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಬೆಳಕು ಸಿಕ್ಕಿದಂತಾನೆ ನಿಮ್ಗೆ ಅರ್ಥ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀವು ಬೆಳಕಿನ ಮಕ್ಕಳಾಗಿ ಬಾಳಿ ಅಂತ ಹೇಳ್ತಾ ಇದೆ. ಹಿಂದಿನ ಜೀವನ ತ್ಯಜಿಸಿ, ಈ ವಾಕ್ಯದ ಅರ್ಥ ನೀವು ಬೆಳಕಿನ ಮಕ್ಕಳಾಗಿ ಜೀವಿಸಿ. ಬೆಳಕಿನ ಮಕ್ಕಳು ಹೇಗೆ ಆಗುವುದನ್ ಅಂದ್ರೆ ನಮ್ಗೆ ಆ ಬೈಬಲ್ ತಿಳಿಸ್ತಾ ಇದೆ. ನಮಗೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನೀವು ಎಲ್ಲಾ ಚಾಪ್ಟರ್ ಅನ್ನು ಓದಿ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಆ ಸ್ವರ್ಗೀಯ ಪಿತನು ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ ನನ್ನ ಮಕ್ಕಳು ಬೆಳಕಿನಲ್ಲಿ ಜೀವಿಸ್ಬೇಕಂತ. ಓದಿ ಆ ನ್ಯೂ ಟೆಸ್ಟಮೆಂಟ್. ನಾವು ಬೆಳಕಿನ ಮಕ್ಕಳಾಗಿ ಶಾಶ್ವತ ಉಳಿಬೇಕು. ಈ ಜಗತ್ತಿನಲ್ಲಿ ಕೂಡ ಸತ್ತ ಮೇಲೂ ಕೂಡ ಅಲ್ಲಿ ನಾವು ಹೇಗೆ ಹೋಗ್ತೀವಿ, ಇಲ್ಲಿ ನಾವು ಬೆಳಕಿನ ಮಕ್ಕಳಾಗಿ ನಮ್ಗೆ ಅದು ಕನ್ಫರ್ಮೇಶನ್ ಸಿಕ್ಕಿದಾದ್ಮೇಲೆ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಸೈತಾನನು ಚೀಟ್ ಮಾಡ್ತಾನೆ. ನೆನಪಿಟ್ಕೊಳ್ಳಿ, ಸೈತಾನನ ದುಷ್ಟ ಶಕ್ತಿಗಳು ಎಲ್ಲ ಚೀಟ್ ಮಾಡ್ತವೆ. ನಾವು ಚೀಟ್ ಆಗ್ಬಾರ್ದು. ನಮ್ಮ ಸಮಾಧಾನಗೋಸ್ಕರ, ನಮ್ಮ ಶಾಂತಿಗೋಸ್ಕರ ನಾವು ಚೀಟ್ ಆಗ್ಬಾರ್ದು. ಅರ್ಥ ಮಾಡ್ಕೊಳ್ಬೇಕು. ದಿ ಸ್ಪಿರಿಚುವಲ್ ಥಿಂಗ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಿ ವಿಸ್ಟಮ್ ನಾವು ಬೇಡ್ಕೊಳ್ಬೇಕು. ಆ ವಿಸ್ಟಮ್ ಬರುವುದು ಆ ಸ್ವರ್ಗೀಯ ಪಿತನಿಂದ ಮಾತ್ರ. ಆ ವಿಸ್ಟಮ್ ಹೊರಗೆ ಬರುವುದು. ಸ್ವರ್ಗೀಯ ಪಿತನು ಯಾರಿಗೆ ಕೊಡ್ಲಿಕ್ಕೆ ಇಚ್ಛಿಸ್ತಾನೆ, ಅವರ ಹತ್ರ ಮಾತ್ರ ಆ ವಿಸ್ಟಮ್ ಇಳಿದು ಬರುವುದು. ದಿ ರೆವಲ್ಯೂಷನ್ ಇಳಿದು ಬರುವುದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕೆ ನಾನು ವಿಸ್ಟಮ್ ನಮ್ಗೆ ಸಿಗುತ್ತದೆ ಅಂತ ನಾನು ಹೇಳ್ತೇನೆ ಅಂದ್ರೆ, ನಾವು ಬೆಳಕಿನ ಮಕ್ಕಳಾಗಿ ಶಾಶ್ವತ ಉಳಿಯೋಕೆ ಆ ವಿಸ್ಟಮ್ ನಮ್ಗೆ ಕೊಡ್ತಾನೆ. ಆ ಪ್ರಾಮಿಸ್ ನಮ್ಗೆ ಕೊಡ್ತಾನೆ. ವಿಸ್ಟಮ್ ಈ ಜಗತ್ತಿನಲ್ಲಿ ಇರುವಾಗ ಕರ್ತನಿಗೆ ಗೊತ್ತು. ಈ ಜಗತ್ತಿನಲ್ಲಿ ಕತ್ತಲು ಇದೆ, ದುಷ್ಟಶಕ್ತಿಗಳ ಪ್ರಭಾವ ಇದೆ, ಕರ್ತನಿಗೆ ಗೊತ್ತು. ಆದ್ರೆ ನಮ್ಗೆ ಕತ್ತಲು ಬರಬಾರದಂತ ಯೇಸುದೇವನಿಗೆ ಕಲಿಸ್ತಿದ್ದನು ಬೆಳಕಿನ ಬೆಳಕು ತರೋಕೆ. ಅದಕ್ಕೇನೆ ಈ ಜಗತ್ತಿಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ, ಒಬ್ಬನಿಗೆ ಸಿಕ್ಕಿದ್ರೆ ಸಾಕು ಆ ಬೆಳಕು. ಇಡೀ ಕುಟುಂಬಕ್ಕೆ ಸಿಗುತ್ತೆ, ಇಡೀ ಚರ್ಚ್ಗೆ ಸಿಗುತ್ತೆ, ಇಡೀ ಮಿನಿಸ್ಟ್ರಿಗೆ ಸಿಗುತ್ತೆ. ಇರದಿದ್ರೆ ಏನಾಗುತ್ತೆ?
ಅವನು ಹೇಳ್ತಾನೆ ನಾನು ನಿಮ್ಗೆ ಮುಟ್ಟಕ್ಕಾಗಲ್ಲ, ನಾನು ಅವನ ಹತ್ರ ಹೋಗ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಅಲ್ವಾ. ಹೇಗೆ ಹೇಳಿದ್ರು, ಹೇಗೆ ಹೇಗೆ ಆ ಯೇಸುದೇವನು ಆ ಡಿಮನ್ಸ್ ಗಳನ್ನು ಓಡಿಸುವಾಗ, ಆ ಸೈನ್ ಎಂಬ ಡಿಮನ್ಸ್ ಗಳನ್ನು ಓಡಿಸುವಾಗ ಏನ್ ಹೇಳಿದ್ರು ಆ ಡಿಮನ್ಸ್ ಗಳು? ನಮ್ಮನ್ನು ಹಿಂದೆ ಹೋಗೋಕೆ ಹೇಳ್ಬೇಡ, ನಮ್ಮನ್ನು ಹಂದಿಗಳ ಒಂದಿಗೆ ಹೋಗೋಕೆ ಹೇಳು ಅಂತ ಹೇಳಿದ್ರು ಅಲ್ವಾ. ಆ ಹಂದಿಗಳ ಅವನಿಗೆ ಯೇಸುದೇವನು ಯಾವಾಗ ಬಾಯಿ ಮುಚ್ಚಿ ಅವನನ್ನು ಗೆಟ್ ಅಂತ ಹೇಳಿದ, ಅವ್ರು ಎಲ್ಲಿ ಹೋದ್ರು? ಹಂದಿಗಳ ಒಳಗೆ ಹೋದ್ರಲ್ವಾ. ಹಂದಿಗಳೇನಾದ್ರು ಸಮುದ್ರಕ್ಕೆ ಬಿದ್ದು ನಾಶವಾದ್ರು, ನದಿಗೆ ಬಿದ್ದು ನಾಶವಾದ್ರು ಅಲ್ವಾ. ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ದಿ ಡಾರ್ಕ್ ವರ್ಲ್ಡ್ ಈಸ್ ದ ಡಾರ್ಕ್ ವರ್ಲ್ಡ್ ಅಂದ್ರೆ ಚೀಟಿಂಗ್ ವರ್ಲ್ಡ್. ದೇರ್ ಇಸ್ ನೋ ಟ್ರೂತ್. ಒಂದು ಸೈತಾನನ ರಾಜ್ಯ ಅಂದ್ರೆ ಅದು ಒಂದು ಚೀಟಿಂಗ್ ವರ್ಲ್ಡ್. ದೇರ್ ಇಸ್ ನೋ ಟ್ರೂತ್. ಬೆಳಕಿನ ಮಕ್ಕಳನ್ನು ನಾಶ ಮಾಡೋಕೆ ಹಾಗೂ ಬೆಳಕಿನ ಮಕ್ಕಳ ಹತ್ರ ಯಾರನ್ನು ಬರೋಕೆ ಬಿಡಲ್ಲ ಅದು. ಅಥವಾ ಬೆಳಕಿನ ಕಾರ್ಯಕ್ರಮ ಎಲ್ಲಿ ನಡೀತದೆ, ಬೆಳಕಿನ ಆ ಒಂದು ದೇವರ ಸೇವೆ ಎಲ್ಲಿ ನಡೀತದೆ, ಅಲ್ಲಿ ಬರೋಕೆನೆ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ಹೇಳ್ತದೆ, ಆ ದುಷ್ಟ ಶಕ್ತಿಗಳು ಹೇಳ್ತವೆ, ನಾನ್ ನಿಮ್ಗೆ ಮುಟ್ಟಕ್ಕಾಗಲ್ಲ, ನಾನ್ ನಿಮ್ಗೆ ಇನ್ನು ಮುಟ್ಟಕ್ಕಾಗಲ್ಲ, ನೀವು ಆದ್ರಿ, ನೀವು ಬೆಳಕಿನ ಮಕ್ಕಳಾದ್ರಿ ಅಂತ ಹೇಳ್ತೇವೆ. ನಾವು ಒಪ್ತೇವೆ, ನಾವು ಅದು ಹೋಯ್ತಂತ, ಅದು ಒಂದು 5 ಮಿನಿಟ್ ಶಾಂತ ಹೋಯ್ತಂತ ನೀವು ಒಪ್ಕೊಳ್ತೀರಾ. ಮನೆಗೆ ಹೋದ ಮೇಲೆ 10 ನಿಮಿಷದ ನಂತರ ಚಹಾ ಕುಡಿದಾದ್ಮೇಲೆ, ಊಟ ಮಾಡಿದಾದ್ಮೇಲೆ ಪುನಃ ಸೌಂಡ್ ಬರುತ್ತೆ ನಿಮ್ಗೆ, ಪುನಃ ಅದೇ ಪ್ರಾಬ್ಲಮ್, ಪುನಃ ಅದೇ ಅಟ್ಯಾಕ್, ಪುನಃ ಅದೇ. ಎಲ್ಲಿ ಹೋಗ್ತೀರಾ ಬೆಳಕಿನ ಮಕ್ಕಳು? ನೀವು ಬೆಳಕು ಸಿಕ್ಕಿದಂತ ಅದು ನಮ್ಗೆ ನಾನ್ ನಿಮ್ಗೆ ಮುಟ್ಟಕ್ಕಾಗಲ್ಲ ಅಂತ ಅದು ಹೇಳಿತ್ತಲ್ವಾ. ಮತ್ತೆ ಎಲ್ಲಿ ಹೋಗ್ತೀರಾ? ಯಾವ ಬ್ರದರ್ ಹತ್ರ ಹೋಗ್ತೀರಾ? ಯಾವ ಬ್ರದರ್ ಹತ್ರ ಹೋಗ್ತೀರಾ? ಯಾವ ಸಿಸ್ಟರ್ ಹತ್ರ ಹೋಗ್ತೀರಾ? ಯಾವ ಕೌನ್ಸಿಲರ್ ಹತ್ರ ಹೋಗ್ತೀರಾ? ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ? ಯಾವ ಬಿಷಪ್ ಹತ್ರ ಹೋಗ್ತೀರಾ? ಯಾವ ಮಿನಿಸ್ಟರ್ ಹತ್ರ ಹೋಗ್ತೀರಾ? ಯಾವ ಪೊಲೀಸ್ ಹತ್ರ ಹೋಗ್ತೀರಾ? ಅರ್ಥ ಆಯ್ತಾ ನಾನು ಹೇಳುದು ನಿಮ್ಗೆ? ಸ್ವರ್ಗೋಸ್ಕರ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಮುಂದಿನ ವಾಕ್ಯ ಹೇಳ್ತಿದೆ, ಎಫೆಸರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 11 ಹೇಳ್ತಾ ಇದೆ, ನಿಷ್ಪ್ರಯೋಜಕವಾದ ಕತ್ತಲಮಯ ಕಾರ್ಯಗಳಿಗೆ ಕೈ ಹಾಕದಿರಿ, ಅಂತವುಗಳನ್ನು ಬಯಲಿಗೆಳೆದು ಖಂಡಿಸಿರಿ. ಬಯಲಿಗೆಳೆದು ಖಂಡಿಸಿರಿ. ಅದು ದೇವರ ಮಕ್ಕಳು ಮಾಡ್ತಾರೆ. ಯಾರಿಗೆ ಬೆಳಕು ಸಿಕ್ಕಿದೆ ನೋಡಿ, ಅವರು ಮಾಡ್ಲಿಕ್ಕೆ ಆಗದಿದ್ರೆ ಆ ಬೆಳಕು, ಆ ಕತ್ತಲು ಅನ್ನು ದೂರ ಸರಿಯಲು, ದೇವರ ಮಕ್ಕಳಿಗೆ ದೂರ ಸರಿಯಲು ಆ ಬೆಳಕು ಮಾಡ್ತದೆ. ಯಾವ ಕಾರ್ಯಕ್ರಮಗಳನ್ನು? ನಿಷ್ಪ್ರಯೋಜಕವಾದ ಕತ್ತಲುಮಯವಾದ ಕಾರ್ಯಗಳನ್ನು. ಪ್ರೈಸ್ ಗಾಡ್, ಹಾಲೆಲೂಯಾ. ಇದೇ ಕರ್ತನ ಬೆಳಕು ಸಿಕ್ಕಿದ ಒಂದು ಮಕ್ಕಳ ಒಂದು ರಕ್ಷಣೆ. ನಾನು ಹೇಳಿದೆ ನೋಡಿ, ವಿಸ್ಡಮ್ ವಿಲ್ ಬಿ ಪ್ರೊಟೆಕ್ಟ್ ದಿ ಚಿಲ್ಡ್ರನ್ ಆಫ್ ಗಾಡ್. ದಿ ಡಾರ್ಕ್ನೆಸ್ ವಿಲ್ ನೆವರ್ ಹಾರ್ಮ್ or never destroy the souls of children of God. The wisdom will protect the children of God, the child of God. The wisdom will make them a child of God. ಅಲ್ವಾ? ಅದು ಎಲ್ಲಿಂದ ಬರೋದು? ಸ್ವರ್ಗೀಯ ಪಿತನಿಂದ ಬರೋದು. ಸ್ವರ್ಗೀಯ ಪಿತನಿಗೆ ಯಾರಿಗೆ ಬೇಕೋ ಅವರಿಗೆ ಆ ವಿಸ್ಡಮ್ ಅನ್ನು ಕರುಣಿಸಿಕೊಡ್ತಾನೆ, ದಯಪಾಲಿಸಿಕೊಡ್ತಾನೆ. ದಯವು, ಕರುಣೆಮಯವಾದ ದಯವು, ಕಣ್ಣಿಂದ ದಯಮಯ ಅವರಿಗೆ ಕೊಡುದು ಅವನು, ಕರ್ತನು. ಎಲ್ಲರಿಗೂ ಸಿಗಲ್ಲ, ಕೆಲವೊಮ್ಮೆ ಹುಡುಕಿದ್ರು ಕೂಡ ಸಿಗಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ವಿಸ್ಡಮ್ ಯಾರಿಗೆ ಬೇಕು ಅವರ ಹತ್ರ ಅದು ಹೋಗ್ತದೆ. ವಿಸ್ಡಮ್ ಹೇಗೆ? ಕರ್ತನ ಹೇಳಿದ್ರೆ ಮಾತ್ರ, ಇಲ್ಲದಿದ್ರೆ ಅದು ಬರಲ್ಲ. ಪ್ರೇಸ್ ಗಾಡ್. ದೇವರ ಮಕ್ಕಳೇ, ನಾನು ಹೇಳ್ತಾ ಇದ್ದೇನೆ, ನಾವು ಪಾಪದಿಂದ ನಮಗೆ ಹೊರಗೆ ಬರಲಿಕ್ಕೆ ಮನಸ್ಸಿರಬಹುದು, ಪಾಪದಿಂದ ನಾವು ದೂರ ಸರಿಯಲು ಕೂಡ ನಮಗೆ ಮನಸ್ಸಿರಬಹುದು, ಅಥವಾ ಪಾಪದಿಂದ ನಮಗೆ ಬಿಡುಗಡೆ ಹೊಂದಲು ಕೂಡ ಮನಸ್ಸಿರಬಹುದು. ಆದರೆ ನಾನು ಹೇಳಿದ ಪ್ರಕಾರ ನಾವು ಇವರು ಅವರನ್ನು ಹುಡುಕುವುದಕ್ಕಿಂತ ನಾವು ಯೇಸುದೇವರನ್ನು ಹುಡುಕಿ, ಯೇಸುದೇವರ ಮಹಿಮೆಯನ್ನು ಹುಡುಕಿ, ಬೈಬಲ್ನ ದೇವರ ವಾಕ್ಯವನ್ನು ನಾವು ಹುಡುಕಿ ಹೋದ್ರೆ ನಮಗೇನಾಗ್ತದೆ? ನಮಗೆ ಎಲ್ಲಾ ಸಿಗುತ್ತೆ ಅಂದ್ರೆ ಎಂತ ಸಿಗುತ್ತೆ ನನ್ನ ಪ್ರೀತಿ ಮುದ್ದು ಮಕ್ಕಳೇ? ದೊಡ್ಡ ಕಂಪನಿಯಲ್ಲಿ ಹುದ್ದೆ ಮಾಡಿದವರು ಕೊರೋನಾ ಬಂದ ಮೇಲೆ ಗದ್ದೆಯನ್ನು ಇದು ಮಾಡ್ತಾ ಇದ್ದಾರೆ, ಆಳ್ತಾ ಇದ್ದೆ. ಗದ್ದೆಯಲ್ಲಿ ಎಂತ ಕನ್ನಡದಲ್ಲಿ ನಂಗೆ ಬರ್ತಾ ಇಲ್ಲ, ಆ ಕೋಣಗಳಿಗೆ ಇದು ಮಾಡ್ತಾ ಇದ್ದಾರೆ,
ಬೇಸಾಯ ಮಾಡ್ತಾ ಇದ್ದಾರೆ ಗದ್ದೆಯಲ್ಲಿ, ದೊಡ್ಡ ದೊಡ್ಡ ಕಂಪನಿ ಅವರು, ಕೆಲಸ ಮಾಡಿದ ಒಂದು ಹುದ್ದೆಯಲ್ಲಿದ್ದ ಜನರು, ವ್ಯಕ್ತಿಗಳು. ಅಲ್ಲ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ವಿಸ್ಟಮ್ ಅನ್ನು ಪಡ್ಕೊಳ್ಳಿ. ಆ ವಿಸ್ಟಮ್ ನಿಮ್ಮ ಹತ್ರ ಇದ್ರೆ, ಆ ವಿಸ್ಟಮ್ ನಿಮ್ಮ ಹತ್ರ ಇದ್ರೆ, ಆ ವಿಸ್ಟಮ್ ನಿಮ್ಮನ್ನು ಕತ್ತಲಿಂದ ದೂರ ಮಾಡುತ್ತೆ, ಬೆಳಕನ್ನು ನೀಡುತ್ತೆ. ಆ ವಿಸ್ಟಮ್ ಕೂಡ ನಿಮ್ಮ ಹತ್ರ ಇರುತ್ತೆ, ಕರ್ತನ ವಿಸ್ಟಮ್ ಕೂಡ ನಿಮ್ಮ ಹತ್ರ ಇರುತ್ತೆ, ಸ್ವರ್ಗ ಕೂಡ ನಿಮ್ಮಲ್ಲಿರುತ್ತೆ, ಸಂತರ ಪ್ರಾರ್ಥನೆ ಕೂಡ ನಿಮ್ಮ ಜೊತೆ ಇರುತ್ತೆ. ಸಂತರು ನಿಮ್ಮ ಗೆಳೆಯರಾಗ್ತಾರೆ. ಆ ವಿಸ್ಟಮ್ ನಿಮಗೆ ಸಂತರ ಗೆಳೆಯರನ್ನಾಗಿ ಮಾಡ್ತದೆ. ದಿ ಫ್ರೆಂಡ್ಸ್ ಆಫ್ ಸೈನ್ಸ್ ನಿಮ್ಮ ಫ್ರೆಂಡ್ಸ್ ಆಗ್ತಾರೆ, ಬಿಡಲ್ಲ ಫ್ರೆಂಡ್ಸ್ ಅಲ್ವಾ. ಈ ಜಗತ್ತಿನ ಫ್ರೆಂಡ್ ನಿಮ್ಮ ಹತ್ರ ಬರದಿದ್ರೆ, ಈ ಜಗತ್ತಿನ ಫ್ರೆಂಡ್ ನೀವು ಕಷ್ಟದ ಸಮಯದಲ್ಲಿ ಬರದಿದ್ರೆ, ಆ ಫ್ರೆಂಡ್ ನಿಮಗೋಸ್ಕರ ಬರ್ತಾನೆ. ನೀವು ನೆನಪು ಇಡುವಾಗ, ನೀವು ನೆನಪಿಸುವಾಗ, ಅವರಿಗೆ ನಿಮ್ಮ ನೆನಪಾಗುವಾಗ ಬರ್ತಾರೆ. ಹೇಗೆ ಬರ್ತಾರೆ? ಹೇಗೆ ನೀವು ಕಂಡು ಹಿಡಿಯುವುದು? ಬೆಳಕಿದ್ರೆ ಮಾತ್ರ ಅಲ್ಲ, ಕತ್ತಲಿದ್ರೆ ನೀವು ಕಂಡು ಹಿಡಿಯುವುದು ಹೇಗೆ? ನಿಮ್ಮಲ್ಲಿ ಕತ್ತಲಿದ್ರೆ, ನೀವು ಕತ್ತಲಲ್ಲಿ ಇನ್ನೂ ಕೂಡ ಬದುಕಿದ್ರೆ, ಆ ಕತ್ತಲು ನಿಮ್ಮನ್ನು ಬೆಳಕಿನ ಕಿರಣದಲ್ಲಿ ನಿಮ್ಗೆ ಒಂದು ಕೂಡ ಆ ಕಿರಣಗಳು, ಆ ಬೆಳಕಿನ ಕಿರಣ ಒಂದು ಕೂಡ ನಿಮಗೆ ಸ್ಪರ್ಶಿಸದಿದ್ರೆ, ನಿಮ್ಗೆ ಆ ಗುರ್ತ ಹೇಗೆ ಆಗೋದು? ಆ ವಿಸ್ಟಮ್ನ ಗುರ್ತ ಹೇಗೆ ಆಗೋದು? ಆ ಹೋಲಿ ಸ್ಪಿರಿಟ್ ನ ಗುರ್ತ ಹೇಗೆ ಆಗೋದು? ಆ ಜೀಸಸ್ನ ಗುರ್ತ ಹೇಗೆ ಆಗೋದು? ಎಲ್ಲಾ ಬೇಕು ನಮ್ಗೆ, ಹೌದು ಸತ್ಯ. ಕರ್ತನಿಂದ ನಮ್ಗೆ ಎಲ್ಲಾ ಬೇಕು ಅಂತ ನಾವು ಬೇಡ್ತೇವೆ, ಆದ್ರೆ ನಾವು ಇದನ್ನು ಬೇಡಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಹಳ್ಳದಲ್ಲೇ ಇದ್ದೇವೆ. ಹಳ್ಳದಲ್ಲೇ ಇದ್ರೆ ಪಾಪದೊಂದು ಬಾವಿ, ಅಲ್ಲಿಂದ ನಮ್ಗೆ ಮೇಲೆ ಬರೋಕ್ಕಾಗಲ್ಲ. ಕತ್ತಲೆಯ ಬಾವಿ, ಅಲ್ಲಿಂದ ನಮ್ಗೆ ಮೇಲೆ ಬರೋಕ್ಕಾಗಲ್ಲ. ನೋಡಿದ್ದೀರಾ ನೀವು ವಿತೌಟ್ ಅದು ಏನೋ ಅಮ್ಯುನಿಟೀಸ್, ನೀವು ಸ್ವಿಮ್ಮಿಂಗ್ ಮಾಡುವಾಗ ನೀವು ಒಂದು ಬಾವಿಯಲ್ಲಿ ಹಾರಿ, ನಿಮ್ಮ ಕಣ್ಣು ಮುಚ್ತದೆ, ಯಾವುದೋ ಕಣ್ಣು ತೆರೆದ್ರು ಕೂಡ ಏನಾದ್ರು ಕಾಣ್ತದೆ ನಿಮ್ಗೆ? ಇಲ್ಲ, ಕತ್ತಲನೇ ಕಾಣ್ತದೆ. ಅಲ್ಲ, ಬಾವಿ ಒಳಗೆ ಹೋಗುವಾಗ, ನೀವು ಧುಮುಕುವಾಗ, ಮೇಲೆ ಬರುವ ತನಕ ನಿಮ್ಗೆ ಕತ್ತಲನೇ ಕಾಣ್ತದೆ, ಮೇಲೆ ಬಂದ ಮೇಲೆ ಕೂಡ ನಿಮ್ಗೆ ಕತ್ತಲನೇ ಕಾಣುತ್ತೆ. ಆದ್ರೆ ಎಲ್ಲಾ ನೀರು ನಿಮ್ಮ ಮೇಲಿಂದ ತಲೆಯಿಂದ ಕೆಳಗೆ ಇಳಿದು ಹೋಗುವಾಗ ನೀವು ಕಣ್ಣು ತೆರಿತೀರಾ ಅಲ್ವಾ? ಆಗ ನಿಮ್ಗೆ ಬೆಳಕು ಕಾಣ್ತದೆ. ಆಗ ನಿಮ್ಗೆ ಗೊತ್ತಾಗುತ್ತೆ ನಾವು ಮೇಲೆ ಬಂದ್ವಿ ಅಂತ ಅಲ್ವಾ? ಆದ್ರೂ ಕೂಡ ನೀವು ಅಲ್ಲೇ ಇರ್ತಾರೆ, ನಿಮ್ಮ ಅರ್ಧ ಶರೀರ ನೀರಲ್ಲೇ ಇರ್ತದೆ ಅಲ್ಲ, ಆ ಕತ್ತಲಲ್ಲೇ ಇರುತ್ತೆ, ಕಾಲು, ಹೊಟ್ಟೆ, ಹೃದಯ ತನಕ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು ಸಂಪೂರ್ಣವಾಗಿ ಆ ಒಂದು ಏನೋ ಪೋಷನ್ ಅನ್ನು ತಗೊಳ್ತೀರಾ, ನಿಮ್ಗೆ ಹೆಲ್ಪ್ ಮಾಡುವ ಪೋಷನ್ ಅನ್ನು ತೆಗೆದು ನೀವು ಮೇಲೆ ಬರ್ತೀರಾ, ಆಗ ನೀವು ಆ ಕತ್ತಲೆ, ಆ ಬಾವಿಯಿಂದ, ಆ ನೀರಿನ ಬಾವಿಯಿಂದ ಹೊರಗೆ ಬರುವಾಗ ನಿಮ್ಗೆ ಎಂತ ಆಗ್ತದೆ? ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಏನಾಗುತ್ತೆ? ನಿಮ್ಮ ಚಡ್ಡಿ ಗಿಡ್ಡಿ ಬನ್ಯನ್ ಎಲ್ಲ ಒಣಗ್ತದೆ ಅಲ್ವಾ? ಹಾಗೇನೆ ಪಾಪ ಒಣಕ್ಕಿ ಹೋಗುತ್ತೆ, ಸವರಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಬೆಳಕಿಗೆ ಬರುವಾಗ ಬರ್ನ್ ಆಗಿ ಹೋಗುತ್ತೆ ನಿಮ್ಮಿಂದ. ಯಾಕೆ? ಬೆಳಕಿಗೆ ಬಂದಿದ್ರ, ಬೆಳಕಿನ ಕಿರಣವು ನಿಮ್ಮಲ್ಲಿ ಇರುತ್ತೆ, ಆ ಬೆಳಕಿನ ಕಿರಣವು ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ಇದೇ ವಾಕ್ಯದ ಅರ್ಥ ನನ್ನ ಪ್ರೀತಿ ಮುದ್ದು ಮಕ್ಕಳ. ಅದಕ್ಕೋಸ್ಕರ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಯೇಸು ದೇವರು ಕೂಡ ನಮ್ಗೆ ಹೇಳಿಕೊಟ್ಟಿದ್ದಾರೆ, ನಾವು ಹೇಗೆ ಬದುಕಬೇಕಂತ. ಆ ಬೆಳಕಿನ ಕಿರಣ, ಆ ಕರ್ತನ ಸೃಷ್ಟಿಕರ್ತನ ಒಬ್ಬನಾದ ಪುತ್ರನು ನಿಮ್ಗೆ ಹೇಳಿಕೊಟ್ಟಿದ್ದಾನೆ, ನೀವು ಹೇಗೆ ಜೀವಿಸ್ಬೇಕಂತ. ಪ್ರೈಸ್ ಗಾಡ್, ಹಾಲೆಲೂಯಾ. ನೀವು ಹೇಗೆ ಬದುಕಬೇಕಂತ, ನೀವು ಹೇಗೆ ವಾಕ್ಯಗಳನ್ನು ಪಾಲಿಸಿ, ವಾಕ್ಯಗಳನ್ನು ಆಲಿಸಿ ನೀವು ಜೀವಿಸ್ಬೇಕಂತ. ಇಲ್ಲದಿದ್ರೆ ನೀವೇನಾಗ್ತೀರಾ? ನೀವು ನಾಶವಾಗ್ತೀರಂತ ಈ ವಾಕ್ಯ ಹೇಳ್ತಾ ಇದೆ. ನಾಶವಾಗ್ತೀರಂತ ನೀವು ಈ ವಾಕ್ಯ ಹೇಳ್ತಾ ಇದೆ. ಎಲ್ಲವನ್ನು ನಾವು ಪಾಲಿಸ್ಬೇಕು, ಎಲ್ಲವನ್ನು ಪಾಲಿಸಿ ನಾವು ಬೆಳಗಿನ ಮಕ್ಕಳಾದ ಮೇಲೆ ನಮ್ಗೆ ಒಂಚೂರು ಗಾಯ ಕೂಡ ಆದ್ರೂ ಕೂಡ, ರಕ್ತ ಬಂದ್ರು ಕೂಡ, ಆ ರಕ್ತಕ್ಕೆ ಮುಲಾಮ ಅವರೇ ಹಚ್ತಾರೆ. ಯಾರು? ಯೇಸು ದೇವರು. ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಅವರೇ ಕೊಡ್ತಾರೆ ನಿಮಗೆ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ, ಎಕ್ಸಾಂಪಲ್ಗೆ ನಾನು ಏನಂದ್ರೆ ಯೂತ್ ಥಾಟ್ ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯೂತ್ ನವರು ಏನ್ ಮಾಡ್ತಾರೆ ಅಂದ್ರೆ, ಈಗಿನ ಕಾಲದಲ್ಲಿ ಏನೋ ಒಬ್ಬ ಟೀಚರ್ಸ್ ಓದಿದ್ರೆ ಅಂದ್ರೆ ಸೂಸೈಡ್ ಮಾಡ್ಕೊಳ್ತಾರೆ ಅಲ್ವಾ? ಕಮ್ಯುನಿಟಿ ಸಿಕ್ಕಿದವರು ಕೂಡ, ಕಾಲೇಜಲ್ಲಿ ಡಿಗ್ರಿಯಲ್ಲಿ ಓದುವವರು ಕೂಡ, IT ಕೆಲಸದಲ್ಲಿ ಜಾಬ್ ಮಾಡುವವರು ಕೂಡ, ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ ಮಾಡುವವರು ಕೂಡ, ಕಂಪ್ಯೂಟರ್ ಟೀಚರ್ ಆದ್ರೂ ಕೂಡ ಅವ್ರು ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಳ್ತಾರೆ. ಯಾಕೆ? ಅವ್ರು ನಂಗೆ ಯಾಕೆ ಹೇಳಿದ ಎಲ್ಲರ ಮುಂದೆ ಸೂಸೈಡ್? ಯಾಕೆ? ಅಲ್ಲಿ ಕತ್ತಲಿದೆ. ಅವರಲ್ಲ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಪಾಪದಿಂದ ಬಂದಂತ ಕತ್ತಲು ಅವರನ್ನು ಹಾಗೆ ಮಾಡಿಸ್ತದೆ. ಏನೋ ಕಾಣಲ್ಲ ಅವರಿಗೆ, ಈಗೋ ಕಾಣ್ತದೆ, ಗಮಂಡ್ ಕಾಣ್ತದೆ, ಎಲ್ಲ ಅದೇ ಕಾಣುವುದು ಅವರಿಗೆ. ಮತ್ತೇನ್ ಮಾಡ್ತದೆ? ಅಲ್ಲಿ ಅವರು
ಸೂಸೈಡ್ಗೆ ಬರುವಂತಹ ಒಂದು ಆ ಕತ್ತಲೆ ಅವರಿಗೆ ಸೂಸೈಡ್ ತನಕ ತರುತ್ತೆ. ಅಥವಾ ಬೇರೆಯವನು ಮರ್ಡರ್ ಮಾಡುವಂತಹ ಕಾರ್ಯಕ್ರಮ ಕೂಡ, ಆ ಕಾರ್ಯಗಳಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ. ಅಥವಾ ಇಲ್ಲಿ ಪ್ರೀತಿ ಸಿಗುತ್ತೆ, ಅಲ್ಲಿ ಅವರು ಓಡಿ ಹೋಗ್ತಾರೆ. ಆ ಕತ್ತಲೆ ಆ ರೀತಿ ಮಾಡ್ತಾರೆ. ಯಾರು ಪ್ರೀತಿ ದೊರಕಿಸಿಕೊಡ್ತಾರೆ ಅಲ್ಲಿ ಹೋಗಿ ಅವರು ನಿಂತ್ಕೊಳ್ತಾರೆ, ಮಾತಾಡ್ತಾರೆ, ತನ್ನ ಮನಸ್ಸನ್ನು ಇದು ಮಾಡ್ತಾರೆ. ಅಲ್ಲೂ ಕೂಡ ಅವರು ಪ್ರೀತಿ ಸಿಗದೆ, 1-2 ದಿನ ಸಿಕ್ಕಿ 3ನೇ ದಿನ ಸಿಗದಿದ್ರೆ ದುಃಖಿಸ್ತರಾಗಿ, ಚಿಂತಿಸ್ತರಾಗಿ ತನ್ನ ಎಲ್ಲ ಆ ಕತ್ತಲೆ ಅವರನ್ನು ನಾಶಪಡಿಸ್ತದೆ. ಅವರ ಪ್ರೇಯರ್ ಲೈಫ್, ಅವರ ಸ್ಪಿರಿಚುವಲ್ ಲೈಫ್, ಅವರ ಮನಸ್ಥಿತಿ ಮತ್ತೇನಾಗ್ತದೆ, ಪ್ರೇಯರ್, ಪೂಜೆ ಎಲ್ಲ ನಾಶಪಡಿಸ್ತದೆ. ಮತ್ತೇನಾಗ್ತದೆ, ಅವರು ಸೂಸೈಡ್ ತನಕ ಹೋಗ್ತಾರೆ. ಎಲ್ಲೋ ಟ್ರಕ್ಕಿಗೆ, ನದಿಗೆ ಯಾರು ಜೀವ ಕೊಡ್ತಾರೆ. ಯೂತ್ನ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಬಿಕಾಸ್ ಅವರು ಮಾಡ್ತಾ ಇಲ್ಲ, ಅವರಲ್ಲಿದ್ದ ಅಂತಹ ಆ ಕತ್ತಲು ಅವರಿಗೆ ಮಾಡ್ತಾ ಇದೆ, ಫೋರ್ಸ್ ಮಾಡ್ತಾ ಇದೆ ಅಷ್ಟೇ. ಅದಕ್ಕೋಸ್ಕರ ವಿಸ್ಟಮ್ ವಿಲ್ ಪ್ರೊಟೆಕ್ಟ್ ಎವ್ರಿ. ಅದು ವಿಸ್ಟಮ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಪ್ರೊಟೆಕ್ಟ್ ಆಗ್ತೀರಾ ನೀವು. ಆ ವಿಸ್ಟಮ್ ನಿಮ್ಮನ್ನು ಗಟ್ಟಿ ಹಿಡಿತದೆ. ಆ ವಿಸ್ಟಮ್ ನಿಮ್ಗೆ ಗಟ್ಟಿ ಪ್ರೊಟೆಕ್ಟ್ ಮಾಡ್ತದೆ. ಕತ್ತಲು ನಿಮ್ಮ 4 ಬದಿಯಲ್ಲಿ ಕೂಡ ಇದ್ರು ಕೂಡ ಆ ಕತ್ತಲು ನಿಮ್ಮ 4 ಬದಿಯಲ್ಲಿ ನಿಲ್ಲಲ್ಲ. ಆ ಕತ್ತಲು ನಿಮ್ಮಿಂದ ದೂರ ಸರಿತದೆ. ಆ ಕತ್ತಲು ನಿಮ್ಮಿಂದ ದೂರ ಓಡಿ ಹೋಗುತ್ತೆ. ವಿಸ್ಟಮ್ ನಿಮ್ಮ ಕಣ್ಣೆದುರು ಬಂದು ನಿಂತ್ಕೊಳ್ತದೆ. ಅಂತಹ ಅನುಭವ ನಿಮ್ಗೆ ಆಗುತ್ತೆ. ನಿಮ್ಗೆ ಅರ್ಥ ಆಗುತ್ತೆ ವಿಸ್ಟಮ್ ಹೇಗೆ ಬರುತ್ತೆ ಅಂತ. ಪ್ರೇಸ್ಕೊಂಡು ಹಾಗೆ ಅರ್ಥ ಮಾಡ್ಕೊಳ್ಳೋದು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಸೊ ಅದಕ್ಕೋಸ್ಕರ ನಾವು ಪಾಪದಿಂದ ಬಿಡುಗಡೆ ನಾವು ಬಿಡುಗಡೆ ಹೊಂದಿ ನಮ್ಮ ಪೂರ್ವಜರಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಕುಟುಂಬಸ್ಥರಿಗೂ ನಾವು ಪ್ರಾರ್ಥನೆ ಮಾಡಿ, ನಾವು ಕುಟುಂಬಸ್ಥರಲ್ಲಿ ಸತ್ತವರ ಆತ್ಮಗಳಿಗೋಸ್ಕರ ಪ್ರಾರ್ಥನೆಗಳನ್ನು ಮಾಡಿ ನಾವು ಬಿಡುಗಡೆ ಹೊಂದಬೇಕು. ಯಾಕಂದ್ರೆ ದಿ ಡಾರ್ಕ್ ವರ್ಡ್ಸ್ ತುಂಬಾ ಜನರು ಕೆಲಸ ಮಾಡ್ತಾರೆ. ದಿ ಡಾರ್ಕ್ ವರ್ಲ್ಡ್ ಅಲ್ಲಿ ಚಿಲ್ಡ್ರನ್ ಆಫ್ ಗಾಡ್ ಅನ್ನು ಕತ್ತಲಲ್ಲಿ ಇಡ್ಬೇಕಂತ, ಅವರು ಕೂಡ ಕತ್ತಲೆಗೆ ಬರ್ಲಿ, ಸತ್ತ ಮೇಲೆ ಕೂಡ ಕತ್ತಲೆಗೆ ಬರ್ಲಿ ಅಂತ. ಕಾಣದ ಶಕ್ತಿಗಳು ಕೂಡ ಕೆಲಸ ಮಾಡ್ತದೆ, ಕಾಣುವ ಶಕ್ತಿಗಳು ಕೂಡ ಕೆಲಸ ಮಾಡ್ತದೆ. ಪ್ರೇಸ್ ಗಾಡ್, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಮ್ಗೆ ವಿಸ್ಟಮ್ನ ಅವಶ್ಯಕತೆ ಇದೆ. ಬಿಕಾಸ್ ಸೃಷ್ಟಿಕರ್ತನಿಂದ ಬರುವಂತಹ ವಿಸ್ಟಮ್ ನಿಮ್ಗೆ ಪ್ರೊಟೆಕ್ಟ್ ಮಾಡ್ತದೆ. ಆ ಸೃಷ್ಟಿಕರ್ತನಿಂದ ಬಂದಂತಹ ಆ ವಿಸ್ಟಮ್ ನಿಮ್ಗೆ ಹೋಲಿನೆಸ್ ಕೊಡುತ್ತೆ. ಆ ಕರ್ತನಿಂದ ಬಂದಂತಹ ಆ ವಿಸ್ಟಮ್ ನಿಮಗೆ ಆನ್ಷಿಯಂಟ್ ಸರ್ಪೆಂಟ್ ಇಂದ ಬಾಂಡೇಜ್ಗಳಿಂದ ನಿಮ್ಮ ಕುಟುಂಬಸ್ಥರಿಗೂ ಕೂಡ ಮತ್ತು ನಿಮ್ಮ ಕುಟುಂಬಸ್ಥರ ತಿರಿಕೊಂಡ ಸದಸ್ಯರಿಗೂ ಕೂಡ ಬಿಡುಗಡೆ ಕೊಡುತ್ತೆ. ದಿಸ್ ಇಸ್ ದ ವಿಸ್ಟಮ್ ವರ್ಕ್. ನಿಮ್ಮನ್ನು ಕಾಯ್ತದೆ. ನಿಮ್ಮ ಸಾಯು ತನಕ ನಿಮ್ಮನ್ನು ಕಾಯ್ತದೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಏನ್ ಬೇಕು? ನಮ್ಗೆ ಬೆಳಕಿನ ಒಂದೇ ಒಂದು, ಆ ಯೇಸು ದೇವನ ಬೆಳಕಿನ ಒಂದೇ ಒಂದು ಕಿರಣ ನಮಗೆ ಬೇಕು. ಅಲ್ಲಿಂದ ಸ್ವರ್ಗದಿಂದ ಅದು ಇಳಿದು ಬರಬೇಕು. ಇಲ್ಲಿ ರಿಟ್ರೀಟ್ ಸೆಂಟರ್ ಇಂದ ನೀವು ಒಬ್ಬ ಬ್ರದರ್ ಕೈ ಮೇಲೆ ಮಾಡಿದ ವಿಸ್ಟಮ್ ನಮ್ಗೆ ಕಿರಣ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು ಅಂತ ನಾವು ಅಲ್ಲಿ ಬೇರೆ ಕಿರಣ ಸಿಗುತ್ತೆ ನಿಮ್ಗೆ. ಅದು ಮೇಲಿಂದ ಬ್ರದರ್ ಇಂದ ಹಿಡಿದು ಬರುವುದಲ್ಲ. ಯಾವ ರಿಟ್ರೀಟ್ ಸೆಂಟರ್ ಹೋದ್ರೆ ನಿಮ್ಗೆ ಬ್ರದರ್ ಇಂದ ಹಿಡಿದು ಬರುವುದಲ್ಲ, ಅದು ಮೇಲೆ ಸ್ವರ್ಗದಿಂದ ಹಿಡಿದು ಬರೋದು. ಯಾವ ಬ್ರದರ್ ಪ್ರಾರ್ಥನೆ ಮಾಡಿದಂತ ಶಕ್ತಿಯಿಂದ ಅದು ಇಳಿದು ಬರೋದಲ್ಲ, ಅದು ಸ್ವರ್ಗದಿಂದ ಇಳಿದು ಬರೋದು. ನಿಮ್ಮ ಪ್ರಾರ್ಥನೆಯಿಂದ ಅದು ಇಳಿದು ಬರೋದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಲ್ಲಿ ನೀವು ಹುಡುಕ್ಬೇಡಿ ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಅಲ್ಲಿ ನೀವು ಹುಡುಕ್ಬೇಡಿ ಶಾಂತಿ, ಸಮಾಧಾನ, ವಿಸ್ಟಮ್, ಎಂತ ನಿಮ್ಗೆ ಏನೋ ಪ್ರಾಬ್ಲಮ್ಸ್ ಆದ್ರೆ ಕೌನ್ಸಿಲಿಂಗ್, ಅದೇ ಅಲ್ಲಿ ಹುಡುಕ್ಬೇಡಿ. ಅವರು ಕೂಡ ಗ್ಯಾಸ್ ಅಲ್ಲೇ, ಅವರು ಕೂಡ ಎಲೆಕ್ಟ್ರಿಸಿಟಿ ಎಲ್ಲ ಅವರು ಕೂಡ ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡುದು ಮನೆಯಲ್ಲಿ. ಬ್ರದರ್ ಕೂಡ ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡುದು. ಒಬ್ಬ ಬಡ ವ್ಯಕ್ತಿ ಕೂಡ ಈಗ ಒಬ್ಬ ಮನೆ ಇಲ್ಲದವ ಕೂಡ ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡುದು. ರೆಂಟ್ ಹೌಸ್ ಅಲ್ಲಿ ಇದ್ದವನು ಕೂಡ ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡುವುದು. ಅವನು ಕೂಡ ಬಿಲ್ ಕಟ್ತಾನೆ. ಒಬ್ಬ ಬಡ ವ್ಯಕ್ತಿ ಕೂಡ ಬಿಲ್ ಕಟ್ತಾನೆ. ಒಬ್ಬ ಶ್ರೀಮಂತ ಒಬ್ಬ ಬ್ರದರ್ ಕೂಡ ಬಿಲ್ ಕಟ್ತಾನೆ. ಯಾಕೆ? ಅದು ಬಿಲ್ ನಿಲ್ಲಿಸಬಾರದು. ಅವನಿಗೆ ಬಂದಂತಹ ಬಿಲ್ ನಿಲ್ಲಿಸಬಾರದ ಪ್ರಾರ್ಥನೆಯಿಂದ. ಅದಕ್ಕೋಸ್ಕರ ಇವರವರು ಬೇಡಿದೆ ಅಂತ ನೀವು ಎನಿಸ್ಬೇಡಿ. ನಿಮ್ಗೆ ಅದು ಕಿರಣ ಬರುತ್ತೆ ಅಂತ, ಆ ಬೆಳಕಿನ ಕಿರಣ. ನೀವು ಯಾವಾಗ ಟ್ರೂ ರಿಪೆಂಟೆನ್ಸ್ ಮಾಡ್ತೀರಾ ಆವಾಗ ನಿಮಗೆ ಆ ಕರ್ತನ ಬೆಳಕು ಇಳಿದು ಬರುವುದು ಮತ್ತು ಪಾಪದಿಂದ ನಿಮಗೆ ಬಿಡುಗಡೆ ಸಿಗುವುದು. ವಿಸ್ಟಮ್ ನಿಮಗೆ ದೊರಕಿಸಿ ಕೊಡ್ತಾನೆ. ಯಾರು? ಆ ಸ್ವರ್ಗೀಯ ಪಿತಾನು. ಇಲ್ಲದಿದ್ರೆ ನಿಮ್ಗೆ ಅದು ಸಿಗಲ್ಲ.
ನೀವು ಪ್ರೊಟೆಕ್ಟ್ ಆಗಲ್ಲ, ನೀವು ಪ್ರೊಟೆಕ್ಟ್ ಆಗಲ್ಲ, ನೀವು ಪ್ರೊಟೆಕ್ಟ್ ಆಗಲ್ಲ. ನೀವು ಆ ವಿಸ್ಟಮೆ ನಿಮ್ಮ ಹತ್ರ ಇಲ್ಲದಿದ್ರೆ ಕತ್ತಲು ನಿಮ್ಮನ್ನ ಬಿಟ್ಟು ಹೋಗಲ್ಲ, ನೀವು ದಿ ಚಿಲ್ಡ್ರನ್ ಆಫ್ ಗಾಡ್ ಆಗಲ್ಲ. ಎಲ್ಲ ಬೇಕು ನಮ್ಗೆ, ಹೌದು ಸತ್ಯ. ಕರ್ತನಿಂದ ನಮ್ಗೆ ಎಲ್ಲ ಬೇಕು. ನಾವು ಕೇಳುದು ಬೇರೆನೆ, ಕರ್ತನು ಇಚ್ಛಿಸುದು ಈಗಿನ ಕಾಲದಲ್ಲಿ ಈ ಸಮಯದಲ್ಲಿ ಬೇರೆನೆ. ಅರ್ಥ ಮಾಡ್ಕೊಳ್ಳಿ, ಕರ್ತನನ್ನು ಅರ್ಥ ಮಾಡ್ಕೊಳ್ಳಿ. ಕರ್ತನ್ ನಿಮಗೆ ಏನು ಹೇಳಲು ಬಯಸ್ತಾನೆ, ಕರ್ತನ್ ನಿಮ್ಗೆ ಏನು ಹೇಳಲು ಬಯಸ್ತಾನೆ ಅರ್ಥ ಮಾಡ್ಕೊಳ್ಳಿ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಕೂಡ ಅದೇ ಕರ್ತನು ಹೇಳ್ತಾನೆ ಇದ್ದಾನೆ. ಏನು ನಿಮಗೆ ಹೇಳಲು ಇಚ್ಛಿಸುತ್ತಿದ್ದಾನೆ ಕರ್ತನು, ಅದು ನಾವು ಅರ್ಥನೆ ಮಾಡ್ಕೊಡ್ತಿಲ್ಲ. ಅದಕ್ಕೋಸ್ಕರ ನಾವು ಇನ್ನು ಕತ್ತಲೆಯ ಬಾವಿಯಲ್ಲೇ ಇದ್ದೇವೆ. ಮೇಲೆ ಬರೋಕೆ ನಾವು ಪ್ರಯತ್ನ ಪಡ್ತಾನೆ ಇದ್ದೇವೆ, ಆದ್ರೆ ಆ ನೀರಿನಿಂದ ನಮ್ಗೆ ಆ ಆಳ ಗೊತ್ತಿಲ್ಲ. ನಾವು ಎಷ್ಟು ಆಳಕ್ಕೆ ಎಷ್ಟು ಆಳದ ಬಾವಿಗೆ ನಾವು ಬಿದ್ದಿದ್ದೇವೆ ಅಂತ. ಅದೇ ಕತ್ತಲೆಯ ಬಾವಿ. ಮೇಲೆ ನಾವು ಬರ್ತೇವೆ, ನಮ್ಗೆ ರೋಸರಿ ಮಾಡೋಕೆ ಬರುತ್ತೆ, ನಮ್ಗೆ ಪ್ರಾರ್ಥನೆ ಮಾಡೋಕೆ ಬರುತ್ತೆ, ನಮ್ಗೆ ಡೈಲಿ ಮಾಸ್ಗೆ ಹೋಗೋಕೆ ಬರುತ್ತೆ, ಅವ ಕನ್ಫೆಷನ್ ಮಾಡ್ತೇವೆ. ಆದ್ರೆ ನಾವು ಇನ್ನೂ ಕೂಡ ಆ ಆಳದಲ್ಲಿ ಇದ್ದೇವೆ ನಾವು. ಯಾಕಂದ್ರೆ ಆಳ ಗೊತ್ತಿಲ್ಲದಂತಹ ಬಾವಿಗೆ ನಾವು ಹಾರಿದ್ದೇವೆ. ಆಳ ಗೊತ್ತಿಲ್ಲದಂತಹ ಬಾವಿಗೆ ನಾವು ಹಾರಿದ್ದೇವೆ. ಆ ಕತ್ತಲೆ ಬಾವಿಯಿಂದ ನಮ್ಗೆ ಮೇಲನೇ ಬರೋಕ್ಕಾಗ್ತಾ ಇಲ್ಲ. ನಮ್ಗೆ ಬೆಳಕಿನ ಕಿರಣ ಕೂಡ ನಮ್ಗೆ ಕಾಣಿಸ್ತಿಲ್ಲ. ಅಲ್ಲಿ ನಾವು ಓಡ್ತಾ ಇದ್ದೇವೆ, ಎಲ್ಲೆಲ್ಲಿ ನಾವು ಓಡ್ತಾ ಇದ್ದೇವೆ, ಓಟ ನಡೀತಾನೆ ಇದೆ. ಕತ್ತಲು ಕೂಡ ಹೇಳ್ತಾ ಇದೆ, ಇಲ್ಲಿ ಕೂಡ ಬಾ ನೀನು ಸ್ವಲ್ಪ ನನ್ನಗೋಸ್ಕರ ಕೂಡ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದೆ ಆ ಕತ್ತಲೆ ಬಾವಿ. ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಆ ಬಾವಿಯಲ್ಲಿ ಅಲ್ವಾ? ಸ್ವಿಮ್ ಮಾಡುವಾಗ ಹೇಗೆ ಡ್ಯಾನ್ಸ್, ಅದೇ ಡ್ಯಾನ್ಸ್ ಪ್ರಕಾರನಲ್ಲ ಸ್ವಿಮ್ ಮಾಡುದು, ಅದೇ ಕತ್ತಲೆ ಬಾವಿ. ಹಾಲೆಲೂಯಾ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಅದಕ್ಕೋಸ್ಕರ ನಾವು ಆ ಕತ್ತಲೆಯ ಬಾವಿಯಿಂದ ಮೇಲೆ ಬೇಗ ನಾವು ಮೇಲೆ ಬರಬೇಕು. ನಾವು ಕತ್ತಲೆಯ ಬಾವಿಯಿಂದ ಮೇಲೆ ಬರದಿದ್ರೆ, ನಾವು ನಾಶವಾಗ್ತೀವಿ. ಇನ್ನೆರಡನೇದು, ನಮಗೆ ನಮ್ಮ ಆತ್ಮಕ್ಕೆ ಕತ್ತಲೆ ಬರುವ ಮುಂಚೆ ನಾವು ಬಿಡುಗಡೆ ಹೊಂದಬೇಕು. ಇಲ್ಲದ್ರೆ ಆತ್ಮಕ್ಕೆ ಬರುವಂತಹ ಕತ್ತಲೆಯನ್ನು ನಾವು ಯಾವತ್ತು ನಾವು ದೂರ ಮಾಡೋಕೆ ಆಗಲ್ಲ. ಅದು ಕರ್ತನಿಂದ ಕೂಡ ಆಗಲ್ಲ. ಅದು ನಮ್ಮ ಕೈಯಿಂದ ಮಾತ್ರ ಸಾಧ್ಯ. ಆಮೇಲೆ ನೀವು ಎಷ್ಟು ರೋಸರಿ ಕೂಡ ಬೇಡಿದ್ರು ಕೂಡ, ಎಷ್ಟು ರಿಟ್ರೀಟ್ ಕೂಡ ಮಾಡಿದ್ರು, ಎಷ್ಟು ಸೋರ್ಸ್ಗೋಸ್ಕರ ನೀವು ಮಾಸ್ಕ್ ಕೂಡ ಕೊಟ್ರು ಅಲ್ವಾ, ಪ್ರಯೋಜನವಿಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಆತ್ಮಕ್ಕೆ ಕತ್ತಲೆ ಬಂದ ಮೇಲೆ, ಆತ್ಮಕ್ಕೆ ನಿಮ್ಮ ಸೋಸಿಗೆ ಕತ್ತಲೆ ಸಂಪೂರ್ಣವಾಗಿ ಆವರಿಸಿಕೊಂಡಾದ್ಮೇಲೆ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಸ್ಥರು ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಾವು ಖಂಡಿತ. ಅಂತಹ ವ್ಯಕ್ತಿಗಳು ನಿಮ್ಮ ಮುಂದೆ ಇದ್ದರೆ, ಅಂತಹ ವ್ಯಕ್ತಿಗಳು ಆತ್ಮಗೋಸ್ಕರ, ಸೋಸ್ಗಳಿಗೋಸ್ಕರ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ. ಅವರಿಗೆ ಒಂದು ಗಿಫ್ಟ್ ಸಿಕ್ಕಿದೆ. ಸೊ ಅಂತಹ ವ್ಯಕ್ತಿಗಳು ಇದ್ದರೆ ನೀವು ಸತ್ತ ಮೇಲೆ ಕೂಡ ಬಚಾವಾಗುವ ಒಂದು 90% ಚಾನ್ಸ್ ಇದೆ. 90% ನಿಮ್ಗೆ ಚಾನ್ಸ್ ಇದೆ. 10% ಚಾನ್ಸ್ ನಿಮ್ಮ ಕುಟುಂಬಸ್ಥರದ್ದು, 90% ಚಾನ್ಸ್ ಅವರು ಕೊಡ್ತಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ. 10% ಯಾರ್ದು ಪ್ರೋಗ್ರೆಸ್ ಬೇಕು? ನಿಮ್ದು ಕುಟುಂಬಸ್ಥರಸ್ತು. 90% ಅವರು ಕೊಡ್ತಾರೆ, 90% ನಾನು ಕೂಡ ಕೊಡ್ತೀನಿ. ಅದಕ್ಕೋಸ್ಕರ ನಾವು ಬೇಡಬೇಕು. ಯಾಕಂದ್ರೆ ಆ ಸಮಯ ಬರುವಾಗ ಎಲ್ಲ ಸರ್ವನಾಶ ಮಾಡ್ತಾರೆ ಅವರು. ಆ ಆತ್ಮಗಳಿದ್ದಾರೆ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಆ ಸತ್ತ ಆತ್ಮಗಳಿದ್ದಾರೆ ನೋಡಿ, ಅವರು ಸತ್ತ ಆತ್ಮಗಳು ಸರ್ವನಾಶ ಮಾಡ್ತಾರೆ. ಒಂದು ದಿನ ಆ ಸತ್ತ ಆತ್ಮಗಳು ಎಲ್ಲ ಸರ್ವನಾಶ ಮಾಡ್ತಾರೆ. ಅವರಿಗೆ ಆ ಡೆಲಿವರೆನ್ಸ್ ಸಿಗದಿದ್ರೆ, ಅವರ ಸಲ್ವೇಷನ್ ಆಗದಿದ್ರೆ, ಯಾರಂತ ನೋಡಲ್ಲ. ಕುಟುಂಬಸ್ಥರು, ಮಮ್ಮಿ ಡ್ಯಾಡಿ ಎಲ್ಲ ನಿಮ್ಮ ಸತ್ತು ಹೋದ್ರೆ ಕೂಡ ಯಾರಂತ ನೋಡಲ್ಲ. ಎಲ್ಲರನ್ನೂ ನಾಶ ಮಾಡ್ತಾರೆ. ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ನಾಶ ಮಾಡ್ತಾರೆ, ಬೇರೆಯವ್ರ ಕುಟುಂಬಸ್ಥರು ಬಂದ್ರು ಕೂಡ ನಿಮ್ಮನ್ನು ನಾಶ ಮಾಡಿಸ್ತಾರೆ. ನಿಮ್ಮ ಎಲ್ಲ ಜಗತ್ತನ್ನು ನಾಶ ಪಡಿಸ್ತಾರೆ. ಭೂಕಂಪ, ಅಲ್ಲಿ ಭೂಕಂಪ, ಸುನಾಮಿ, ಅರ್ಥಕ್ವೇಕ್, ಮತ್ತಂತೆ ಎಲ್ಲೆಲ್ಲ ನಡೀತದೆ. ಭೂಕುಸಿತ ಎಲ್ಲ ನಡೀತದೆ. ಇಟ್ಸ್ ನಾಟ್ ಎ ಜೋಕ್. ಭೂಕುಸಿತ ಅಂದ್ರೆ ಅದೊಂದು ನಾರ್ಮಲ್. ಎಂತ ಹುಚ್ಚ ಮಾತಾಡ್ತಾನೆ ಅಂತ ಎಣಿಸ್ಬೇಡಿ ನೀವು. ಎಣಿಸ್ಬೇಡಿ. ಇಟ್ಸ್ ಅ ವಾರ್ನಿಂಗ್. ಭೂಕುಸಿತ ಅಂದ್ರೆ ಇದು ಒಂದು ವಾರ್ನಿಂಗ್, ಮುಂದೆ ಆಗುವ ಒಂದು ದೊಡ್ಡ ಪರಿಣಾಮದ ವಾರ್ನಿಂಗ್ ಭೂಕುಸಿತ ಅಂದ್ರೆ. ಭೂಕಂಪ ಅಂದ್ರೆ ಏನಾಗುತ್ತೆ? ಗರ್ಭದಲ್ಲಿ ಎಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಒಳಗಾಕೋದು, ಆಸ್ತಿಗಳನ್ನು ಒಳಗಾಕೋದು. ಅದು ಕೂಡ ಒಳಗೆ ಆಗ್ತದೆ ಆಸ್ತಿ ಸತ್ತ ಮೇಲೆ. ಅಂತಹ ವ್ಯಕ್ತಿಗಳು ಕೂಡ ಇದ್ದಾರಲ್ಲ, ಆಸ್ತಿಗಳನ್ನು ಲೂಟಿ, ಬೇರೆಯವರ ಸಮಾಧಾನ ಲೂಟಿ ಸತ್ತವರು ಕೂಡ ಅಲ್ಲಿ ಇರಬಹುದು.
ಅಲ್ವಾ, ಪಾತಾಳದ ಗರ್ಭದಲ್ಲಿ. ಅಂದ್ರೆ ನಿಮ್ಮ ಆಸ್ತಿಗಳನ್ನು ಮನೆ ಎಲ್ಲ ಮಾಡಿಟ್ಟಿಟ್ಟು ಅಲ್ವಾ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ನಂಗೆ ನಗು ಬರ್ತಾ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಯಾಕಂದ್ರೆ ನಾನು ಹೇಳ್ತಿದ್ದೇನೆ, ಇಂತಹ ಶಕ್ತಿಗಳು ಇವೆ, ಇಂತಹ ಶಕ್ತಿಗಳು ಈ ಜಗತ್ತಿನಲ್ಲಿ ಇದೆ. ಅದಕ್ಕೆ ಹೇಳ್ತಾನೆ, ದಿ ಲೈಟ್ ಅಲ್ಲಿ ಜೀವಿಸುವ ಕೂಡ ಮಕ್ಕಳು ಕೂಡ ಇದ್ದಾರೆ, ಡಾರ್ಕ್ ವರ್ಲ್ಡ್ ಅಲ್ಲಿ ಜೀವಿಸಿಕೊಡುವಂತಹ ದೇವರ ಮಕ್ಕಳು ಕೂಡ ಇದ್ದಾರೆ. ಅವ್ರು ದೇವರ ಮಕ್ಕಳಂತ ನಾವು ಹೇಳಲ್ಲ ಯಾವತ್ತು ಕೂಡ. ಆದ್ರೆ ಯಾವಾಗ ಅವರು ಲೈಟ್ಗೆ ಕಾಲಿಡ್ತಾರೆ, ಲೈಟ್ ಇರುವ ಕಡೆ ಕಾಲಿಗಿಡ್ತಾರೆ, ಅವರು ಕೂಡ ಲೈಟ್ನ ದೇವರ ಮಕ್ಕಳಾಗ್ತಾರೆ. ಹೇಗೆ ಆಗೋದಂತ ನಾನು ನಿಮ್ಗೆ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಬೇಡದ ಕಾರ್ಯಕ್ಕೆ ನೀವು, ಬೇಡವಾದದಂತಹ ಕಾರ್ಯಕ್ಕೆ ನೀವು ಕೈ ಹಾಕದಿರಿ. ಯಾವುದೇ ಬೇಡ ಆದಂತ ಕಾರ್ಯಕ್ಕೆ ನೀವು ಕೈ ಹಾಕದಿರಿ. ಯಾಕೆಂದ್ರೆ ಅದು ಬೆಳಕಿಗೆ ಬರುವಾಗ ಎಲ್ಲ ಕತ್ತಲೆ ಎದುರು ನಿಮ್ಗೆ ಕಾಣುತ್ತೆ. ತಪ್ಪು ಮಾಡಿದ್ರೆ ಒಬ್ಬರನ್ನೊಬ್ಬನು ಕ್ಷಮೆ ಬೇಡಿ, ಸದಸ್ಯರಾಗಿ ಒಂದು ಸದಸ್ಯರಾಗಿ ಬಾಳಿ, ಒಂದು ಕುಟುಂಬದ ಸದಸ್ಯರಾಗಿ ಬಾಳಿ. ದ್ವೇಷವನ್ನು ಬಿಟ್ಟು ಬಿಡಿ. ಅಲ್ಲಿ ಕೂಡ ದೇವರು ಕಾರ್ಯ ಮಾಡೋಕೆ ಸಾಧ್ಯ ಇದೆ. ಆ ಬೆಳಕಿನ ಕಿರಣ ಬರಲು ಸಾಧ್ಯ ಇದೆ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ, ನೀವು ಅವರನ್ನು ಕೂಡ ನಾಶ ಮಾಡ್ತೀರಾ, ನೀವು ಕೂಡ ನಾಶ ಆಗ್ತೀರಾ. ಅವರ ಕೂಡ ಸಮಾಧಾನ ನಾಶ ಆಗ್ತದೆ, ನಿಮ್ಮ ಸಮಾಧಾನ ಕೂಡ, ಶಾಂತಿ ಸಮಾಧಾನ ಕೂಡ ನಾಶವಾಗುತ್ತೆ. ಅಲ್ಲಿ ಕೂಡ ಕುಟುಂಬಸ್ಥರ ಸಮಾಧಾನ ನಾಶ ಆಗುತ್ತೆ, ಇಲ್ಲಿ ಕೂಡ ಕುಟುಂಬಸ್ಥರ ಸಮಾಧಾನ ನಾಶವಾಗುತ್ತೆ. ಕೊನೆಗೆ ನಾನು ಹೇಳುವುದೇನೆ ಏನಂದ್ರೆ, ನನ್ನ ಪ್ರತಿ ಮುದ್ದು ಮಕ್ಕಳೇ, ಒಬ್ಬೊಬ್ಬರನ್ನು ಕ್ಷಮಿಸಿ, ಪ್ರೀತಿಸಿ, ಅಲ್ಲಿ ಕೂಡ ಬೆಳಕಿನ ಕಿರಣ ಬರುತ್ತೆ. ಈ ಕತ್ತಲೆ ದೂರ ಸರಿಯಲು ಅದು ಒಂದು ಹಾದಿಯಾಗಿದೆ, ವೇ ಆಗಿದೆ. ಲವ್ ಇಸ್ ದ ವೇ ಏನ್ ಹೇಳ್ತದೆ? ಲವ್ ಇಸ್ ದ ವೇ ಎಂಟರ್ ಟು ಹೆವೆನ್ ಅಲ್ಲ, ಎಂಟರ್ ಟು ಹೆವೆನ್ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್. ಹೆವೆನ್ ಅಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ, ಯಾಕೆ ನಾನು ಈ ವಾಕ್ಯ ಹೇಳ್ತೇನೆ ಅಂದ್ರೆ, ಮುಂದಿನ ವಾಕ್ಯ ನಾನು ಏನು ಹೇಳ್ತಾ ಇದ್ದೇನೆ, ದೇವರು ನ್ಯೂ ಟೆಸ್ಟಮೆಂಟ್ ಬರ್ತದೆ. ನಾನು ಹೇಳಿದೆ, ದೇವರಿಗೆ ನೀವು ಮನೆಯಲ್ಲಿ ಜೀವಿಸುವ 4 ಕೋಣೆಗಳಲ್ಲಿ ಮಧ್ಯದಲ್ಲಿ ಏನಿದೆ, 4 ಕೋಣೆಗಳಲ್ಲಿ ಏನು ಇದೆ, ನೀವು ಏನು ಮಾತಾಡ್ತೀರಾ ಕೋಣೆಗಳು ಹೋಗಿ ಅಲ್ವಾ, ಅದು ದೇವರಿಗೆ ಎಲ್ಲ ಕಾಣ್ತದೆ. ಎಲ್ಲರೂ ದೇವರು ಕೇಳ್ತಾರೆ. ಲವ್ ಇಸ್ ದ ವೇ ನಿಮ್ಗೆ ಸ್ಪಿರಿಚುವಲ್ ಲೈಫಿಗೆ, ಫಸ್ಟ್ ವೇ ಅದು ಸ್ಪಿರಿಚುವಲ್ ಲೈಫಿಗೆ ಎಂಟರ್ ಮಾಡುವುದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಪ್ರೇಸ್ ಗಾಡ್, ನನ್ನ ಹಲ್ಲೆಲೂಯಾ. ನನ್ನ ಪ್ರೀತಿ ಮುದ್ದು ಮಕ್ಕಳೇ, ನೀವು ಕೂಡ ಆಶೀರ್ವಾದಗೊಳ್ಳಿರಿ. ಬೆಳಕಿನ ಕಿರಣವು ನಿಮ್ಮ ಮೇಲೆ ಬಂದು ಇಳಿಯಲಿ. ಬೆಳಕಿನ ಕಿರಣ ಮಧ್ಯದಲ್ಲಿ ನೀವು ಜೀವಿಸಿ, ಹಾಗೂ ಕರ್ತನು ನಿಮಗೆ ವಿಸ್ಟಮ್ ಅನ್ನು ದೊರಕಿಸಿಕೊಡಲಿ ಎಂದು ನಾನು ಪ್ರಾರ್ಥಿಸುವೆನು. ಆ ವಿಸ್ಟಮ್ ನಿಮ್ಮನ್ನು ನಡೆಸಲಿ, ಸದಾ ಸರ್ವದ ನಿಮ್ಮನ್ನು ನಡೆಸಲಿ. ಚರ್ಚಲ್ಲಿ ಸೇವೆ ಮಾಡುವಾಗ, ರಿಟ್ರೀಟ್ ಸೆಂಟರ್ಗಳಲ್ಲಿ ನೀವು ಮಾಡುವ ಪ್ರಾರ್ಥನೆಯಲ್ಲಿ ಆ ವಿಸ್ಟಮ್ ನಿಮ್ಮನ್ನು ನಡೆಸಲಿ, ಹಾಗೂ ವಿಸ್ಟಮ್ ನಿಮ್ಮನ್ನು ಕಲಿಸಲಿ, ನೀವು ಹೇಗೆ ಕರ್ತನಲ್ಲಿ ಬೇಡುವುದಂತ. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸದಾ ನಿಮ್ಮ ಮನು ಬ್ರದರ್ ಆಶ್ಲಿ. Spirit in Jesus Ministry.